ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಇವರು ಅತ್ಯಂತ ಹಿರಿಯ ಶಾಸಕರು, ಸಚಿವರಾಗಿದ್ದವರು ಮತ್ತು ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ದವರು. ಆದರೆ ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು. ಯಾವುದೇ ಪಕ್ಷ ಇರಲಿ, ಅದು ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ ಅಥವಾ ಸಮ್ಮಿಶ್ರ ಸರ್ಕಾರ ಆಗಲಿ, ಆಡಳಿತದಲ್ಲಿ ಅಧಿಕಾರದಲ್ಲಿ ಅವ್ಯವಸ್ಥೆಗಳುಂಟಾದಾಗ ಸರ್ಕಾರಗಳನ್ನು ಟೀಕೆ ಮಾಡೋದ್ರಲ್ಲಿ ಇವರು ಯಾವುದೇ ಮುಲಾಜು ನೋಡೋದಿಲ್ಲ. ಅಭಿವೃದ್ಧಿಗೋಸ್ಕರ ರಾಜಕಾರಣಕ್ಕೆ ಅಂತ ಬಂದ ಇವರು ಯಾವುದೇ ಪಕ್ಷಗಳು ಜನರ ಆಶೋತ್ತರಗಳಿಗೆ ಸರಿಯಾಗಿ ಸ್ಪಂದಿಸದೇ ಇರುವಂಥ ಸಂದರ್ಭದಲ್ಲಿ ನೇರ ನುಡಿಗಳಿಂದಲೇ ಆಗಾಗ್ಗೆ ಕರ್ನಾಟಕದ ರಾಜಕಾರಣದಲ್ಲಿ ಸುದ್ದಿಯಾಗ್ತಾ ಇರ್ತಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಹಲವಾರು ಬಾರಿ ಸರ್ಕಾರದಲ್ಲಿ ಆಡಳಿತದಲ್ಲಿ ಚುರುಕು ಮುಟ್ಟಿಸೋ ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಹಾಗಾಗಿ ರಾಯರೆಡ್ಡಿ ಅವರು, ಬಸವರಾಜ ರಾಯರೆಡ್ಡಿ ಅವರು ಪ್ರಸ್ತುತ ರಾಜಕಾರಣದಲ್ಲಿ ಒಂಥರ ಜನರ ವಾಯ್ಸ್ ಅನ್ನೋ ಥರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದರೆ ಸದ್ಯದ ರಾಜಕಾರಣದಲ್ಲಿ, ಆಡಳಿತದಲ್ಲಿ ಮತ್ತು ಒಟ್ಟಾರೆ ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಯ ಗಾಳಿ ಬೀಸಿದೆಯೋ ಅದಕ್ಕೆ ಏನು ಹೇಳ್ತಾರೆ ಬಸವರಾಜ ರಾಯರೆಡ್ಡಿ ಅನ್ನೋ ಕುತೂಹಲ ನಿಮ್ಮ ಗ್ಯಾರಂಟಿ ನ್ಯೂಸ್ಗೂ ಇದೆ, ನಿಮಗೂ ಇದೆ ವೀಕ್ಷಕರೇ. ಹಾಗಾಗಿ ಆ ಒಂದು ಕುತೂಹಲವನ್ನು ತಣಿಸೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು, ಮಾಜಿ ಸಚಿವರು ಬಸವರಾಜ ರಾಯರೆಡ್ಡಿ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ತಾವು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅಂದರೆ ಒಂಥರ ಆತ್ಮ ಇದ್ದ ಹಾಗೆ ಮುಖ್ಯಮಂತ್ರಿಗಳದ್ದು. 2 ವರ್ಷಗಳು ತುಂಬಿರುವಂತಹ ಈ ಸರ್ಕಾರದಿಂದ ತಾವು ದಿಲ್ ಖುಷಿಯಾಗಿದ್ದೀರಾ? ಜನರು ಖುಷಿಯಾಗಿದ್ದಾರಾ? 2023ರಲ್ಲಿ ಕರ್ನಾಟಕದ ಜನರ ಒಂದು ಆಶೀರ್ವಾದ, ಅವರ ಬೆಂಬಲದಿಂದ ನಾವು ಸ್ಪಷ್ಟವಾದ ಬಹುಮತ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿ ಪಕ್ಷದ ವರಿಷ್ಠ ಮಂಡಳಿಯ ಮನ್ನಣೆಯೊಂದಿಗೆ ಅವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿ 2 ವರ್ಷ ಮುಗೀತು. 2 ವರ್ಷ 1 ತಿಂಗಳಾಯಿತು ಅಂತ ಇಟ್ಕೊಳ್ಳಿ ಅಧಿಕಾರದ ಅವಧಿ. ಖಂಡಿತವಾಗಿ ಸಿದ್ದರಾಮಯ್ಯನವರ ಸರ್ಕಾರದ ಆಡಳಿತ ಜನಪರವಾಗಿದೆ ಮತ್ತು ಮುಂದಿನ ದೃಷ್ಟಿಕೋನ ಇಟ್ಟು ಕೆಲಸ ಮಾಡ್ತಾರೆ ಅಂತಲೇ ನಾನು ತಿಳ್ಕೊಂಡಿದ್ದೇನೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಖುಷಿ ಇದೆ? ನನಗೆ ಖುಷಿ ಇದ್ದೇ ಇದೆ. ನೋಡಿ, ಎಲ್ಲವೂ ನಿರೀಕ್ಷೆ ಮಟ್ಟಕ್ಕೆ 100ಕ್ಕೆ 100 ಎಲ್ಲವೂ ನಾನು ಹೇಳ್ದಂಗೆ ಆಗಬೇಕಂದ್ರೆ ಹೇಗೆ ಸಾಧ್ಯ? ಆದರೆ ಬಹುತೇಕವಾಗಿ ನಾವು ಏನೇನು ನಮ್ಮ ಕಾರ್ಯಕ್ರಮಗಳನ್ನು ನೀಡ್ತೇವೆ ಅಂತ ಹೇಳಿದ್ದೇವೆ, ಆ ಎಲ್ಲ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವ್ರ ಸರ್ಕಾರ ಮಾಡಿದೆ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸರ್, ಇದು ಗ್ಯಾರಂಟಿ ಸರ್ಕಾರ. ಯಾಕೆಂದರೆ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಂಥ ಸರ್ಕಾರ. ಸೊ ಗ್ಯಾರಂಟಿಗಳ ವಿಚಾರದಲ್ಲಿ ಸರ್ 100% ನಾವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ಅನ್ನೋ ಆತ್ಮತೃಪ್ತಿ ತಮಗಿದೆಯಾ ಸರ್? ಸ್ವಲ್ಪ ನೀವು ಹೇಳಿದ್ದನ್ನು ಸ್ವಲ್ಪ ನಾನು ಅದಕ್ಕೆ ಕರೆಕ್ಟಾಗಿ ಮಾಡ್ತೇನೆ. ನೀವೇನು ಹೇಳಿದ್ರಿ? ನೀವು ಗ್ಯಾರಂಟಿ ಕೊಡ್ತೀವಿ ಅಂದಿದ್ದಕ್ಕಾಗಿ ಅಧಿಕಾರಕ್ಕೆ ಬಂದ್ರಿ ಅಂತ ಹೇಳ್ತಿರಲ್ಲ, ನಾನು ಅದನ್ನು ಒಪ್ಪೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೊಂದು ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷ ಇವತ್ತು ನಿನ್ನೆದಲ್ಲ. ಇಲ್ಲಿ ಆಡಳಿತ ಅನುಭವ ಇರುವಂಥ ಹಲವಾರು ನಾಯಕರಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷ ಮುಂದಿನ 5 ವರ್ಷಗಳಲ್ಲಿ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ಒಂದು ಪ್ರಣಾಳಿಕೆ ಮೂಲಕ ನಾವು ಕೊಟ್ಟಿದ್ದೇವೆ. ಅದರಲ್ಲಿ ಬರೀ ಗ್ಯಾರಂಟಿ ಒಂದೇ ಇಲ್ಲ. ಇಟ್ ಈಸ್ ಒನ್ ಆಫ್ ದ ಪಾರ್ಟ್ ಆಫ್ ದ ನಮ್ಮ ಮ್ಯಾನಿಫೆಸ್ಟೋ ಅಷ್ಟೇ. ಆದರೆ ಗ್ಯಾರಂಟಿ ಮುಖಾಂತರನೇ ಬಂದಿದ್ದೀವಿ ಅಂದರೆ ಅದು ತಪ್ಪು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಇರಬಹುದು ಸರ್, ಆದರೆ ಜನರ ಅಭಿಪ್ರಾಯದಲ್ಲಿ ಲಾರ್ಜ್ ಪಾರ್ಟ್, ಇಟ್ಸ್ ನಾಟ್ ಅ ಸ್ಮಾಲ್ ಪಾರ್ಟ್, ಇಟ್ ಈಸ್ ದಿ ಮೇಜರ್ ಪಾರ್ಟ್. ಅದರ ಹೇಳ್ತೀನಿ ಹಂಗಾರೆ. ಅದಕ್ಕೆ ನಾನು ಗ್ಯಾರಂಟಿಗೆ ಬಿಡ್ರಿ ಸರ್, ಈಗ ಹೆಂಗ್ ಬಂದ್ರಿ ಅಂತ ಅನ್ನೋದು ಒಂದು ನಿಮಿಷ. ನಾನು ಜನರ ಅಭಿಪ್ರಾಯ ಗ್ಯಾರಂಟಿ ವಿರುದ್ಧ ಹೆಂಗಾಯ್ತು ಅಂತ ಹೇಳ್ತೇನೆ. ಒಂದು ನಿಮಿಷ ನೋಡಿ. ಗ್ಯಾರಂಟಿ ಒಂದರಿಂದನೇ ಅಲ್ಲ ರೀ ಸರ್, ಅದು ಒನ್ ಆಫ್ ದ ಫ್ಯಾಕ್ಟರ್. ಗ್ಯಾರಂಟಿ ಹೆಂಗೆ ವರ್ಕ್ ಆಗಲಿಲ್ಲ ಅನ್ನೋದನ್ನು ಹೇಳ್ತೇನೆ. ಅದಿರಲಿ. ಇವತ್ತು ಏನು ನಾವು ಭರವಸೆಗಳನ್ನು ಕೊಟ್ಟಿದ್ದೀವಿ ಆ ಭರವಸೆಯಂತೆ ಮಾಡ್ತಾ ಇದ್ದೀವಿ. ನೀವು ಗ್ಯಾರಂಟಿಗಾಗೇ ಲಿಮಿಟೆಡ್ ಇದ್ದರೆ ಎಸ್, ಖಂಡಿತವಾಗಿ ಇಡೀ ರಾಷ್ಟ್ರದಲ್ಲಿ ಇಷ್ಟೊಂದು ಬೃಹತ್ ದೊಡ್ಡ ಯೋಜನೆಗಳನ್ನು ಕೊಟ್ಟಂಥ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತ ಸ್ಪಷ್ಟವಾಗಿ ಹೇಳ್ತೇನೆ.
ಸಿ ನಾನೇನು ಹೊಸಬ್ನಲ್ಲ. ಹಾಂ I worked as MLA, I worked as a member of parliament, I worked as a minister and in various capacity. I know in and out of the government also. I know little bit of the economics. I know about the politics, administration. I know about all these things, law, everything. I know about the country affairs. ಹೀಗಾಗಿನೇ ನಿಮಗೆ ಪ್ರಶ್ನೆ ಕೇಳೋದ್ರಿ ಸರ್. ಅದಕ್ಕೆ ನಾನು ಹೇಳ್ತೇನೆ. ಬೇರೆಯವ್ರಿಗೆ ಪ್ರಶ್ನೆ ಕೇಳಲ್ಲ, ಯಾಕೆ ಅಂದ್ರೆ ಹಾಗಾಗಿ ಇನ್ ಅಂಡ್ ಔಟ್ ಗೊತ್ತಿರೋದ್ರಿಂದ. ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಏನು ಸಿದ್ದರಾಮಯ್ಯನವರು ತೆಗೆದುಕೊಂಡಿರುವಂಥ ಈ ನಿರ್ಧಾರ ಇದೆ, ಇದು ಹಗುರವಾದ ನಿರ್ಧಾರ ಅಲ್ಲ. ರಾಧಾವರಿ ಸ್ವಲ್ಪ ಅರ್ಥ ಮಾಡಿ. ನಾವು ಮೇ 20ನೇ ತಾರೀಕು ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ತೆಗೆದುಕೊಂಡ್ರು. ಮೇ 28ಕ್ಕೆ ಫುಲ್ ಪ್ಲೆಜ್ ಗೌರ್ಮೆಂಟ್ ಆಯಿತು. ಅಂದರೆ ಯು ಕ್ಯಾನ್ ಸೇ June 1st ಎಲ್ಲ ಸೆಟಪ್ ಆಗಿದ್ರೆ June 1st ಅನ್ನೋದರಲ್ಲೇ ಮುಖ್ಯಮಂತ್ರಿಗಳು 2 ಕೆಲಸ ಸ್ಟಾರ್ಟ್ ಮಾಡಿಬಿಟ್ರು. ಅಧಿಕಾರಕ್ಕೆ ಬಂದ ಮೊದಲನೇ ದಿನವೇ ನಾವೇನು ಗ್ಯಾರಂಟಿ ಸ್ಕೀಮ್ನಲ್ಲಿ ಇನ್ನೊಂದು 5 kg ಹೆಚ್ಚುವರಿಯಾಗಿ ಆಹಾರ ಧಾನ್ಯ ಕೊಡ್ತೀವಿ ಅಂತ ಹೇಳಿದ್ವಿ. ಆ ಆಹಾರ ಧಾನ್ಯ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಎಷ್ಟು ಜನರಿಗೆ? 4,37,00,000 ಜನಕ್ಕೆ 5 kg. ಆದರೆ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡಲಿಲ್ಲ. ಆಹಾರ ಧಾನ್ಯ ಸಂಗ್ರಹಣೆ ಮಾಡೋದು ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಕೇಂದ್ರ ಸರ್ಕಾರ. ಎಲ್ಲ ಲೆವಿ ಮುಖಾಂತರ ಆಹಾರ ಧಾನ್ಯಗಳನ್ನ ಸಂಗ್ರಹಣೆ ಮಾಡೋದು ಗೌರ್ಮೆಂಟ್ ಆಫ್ ಇಂಡಿಯಾ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ರಾಜ್ಯ ಸರ್ಕಾರಕ್ಕೆ ಪವರ್ ಇಲ್ಲ. ಹೀಗಾಗಿ ನೀವು ನಮಗೆ ರಿಯಾಯಿತಿ ದರದಲ್ಲಿ ಹೇಗೆ 5 kg ಕೊಡ್ತಾಯಿದ್ರಿ, ಇನ್ನು 5 kg ಕೊಡಿ. ಅವ್ರು ಕೊಡಲ್ಲ ಅಂದೋದಕ್ಕೆ ಆ ರೇಟ್ ಇಲ್ಲನ್ನೇ ಏನು ಆ ರೇಟ್ ಇತ್ತಲ್ಲ 5 kg ಇದ್ದು ಕೇಂದ್ರ ಸರ್ಕಾರದ್ದು 170 ರೂಪೀಸ್ ಆಗುತ್ತೆ. ಆ 170 ರೂಪೀಸ್ ಫಾರ್ 4,37,00,000 ಜನರಿಗೆ ಪ್ರತಿ ತಿಂಗಳು ಹಾಕ್ತಾ ಬಂದಿದ್ದೇವೆ. ಇದು ಸಣ್ಣ ಮಾತಾ? ಆಮೇಲೆ June 11 ಬಂತು, ಇನ್ನೂ ಒಂದು ತಿಂಗಳಾಗಿಲ್ಲ ನಮ್ಮ ಸರ್ಕಾರ ಬಂದು. ಕರ್ನಾಟಕ ರಾಜ್ಯದಲ್ಲಿರುವಂಥ 3.5 ಕೋಟಿ ಹೆಣ್ಮಕ್ಳಿದ್ದಾರೆ ಇವತ್ತಿನ ಪಾಪ್ಯುಲೇಷನ್ ಪ್ರಕಾರ. ಅವರೆಲ್ಲರಿಗೂ ಕೂಡ ರಾಜ್ಯ ಸಾರಿಗೆ ಸಂಸ್ಥೆಯಲ್ಲಿ ಉಚಿತವಾದಂಥ ಪ್ರಯಾಣ ಎಲ್ಲಿ ಬೇಕಾದರೂ ಹೋಗ್ಬೋದು. ಕರ್ನಾಟಕದ ವಿದಿನ್ ಕರ್ನಾಟಕ ಎಷ್ಟು ಟೈಮ್ ಬೇಕಾದ್ರೂ ಹೋಗ್ಬೋದು. ಇದೇನು ಸಣ್ಣ ಕೆಲಸನ ಇದು? ಅಲ್ಲ, ಕರೆಕ್ಟ್ ಸರ್. ಆಮೇಲೆ ಒಂದು ನಿಮಿಷ, ಹೌದು, ಅದೆಲ್ಲ ಡೋಂಟ್ ಡಿಸ್ಟರ್ಬ್ ಮೀ. ಇಟ್ ಇಸ್ ನಾಟ್ ಎ ಸ್ಮಾಲ್ ಜಾಬ್. ಈಗ ಆ್ಯಸ್ ಆನ್ ಟುಡೇ 365 ಕೋಟಿ ಹೆಣ್ಮಕ್ಳು ಪ್ರಯಾಣ ಮಾಡಿದ್ದಾರೆ. 1 ವರ್ಷ 11 ತಿಂಗಳಾಯ್ತು ಅದು ಜಾರಿಗೆ ಬಂದು. ನಾನು June 11 ಅಂದರೆ ಈಗ ಆಯಿತು. ಇದು ಸಾರಿ 2 ವರ್ಷ ಆಗೋಗ್ಬಿಡ್ತು. ಈಗ ಈ 2 ವರ್ಷದಲ್ಲಿ ನಿಯರ್ಲಿ 365 crores ಲೇಡೀಸ್ ಆರ್ ಟ್ರಾವೆಲ್ಡ್ ಫ್ರೀ ಇನ್ ಕರ್ನಾಟಕ. ಇದು ಒಂದು ದೊಡ್ಡ ವಿಶ್ವ ದಾಖಲೆ ಅಲ್ವಾ? ಇನ್ನು 3ನೇದು ಗೃಹಲಕ್ಷ್ಮಿ ಯೋಜನೆ ತಂದ್ವಿ. ಎಷ್ಟು ಜನಕ್ಕೆ? 1,24,00,000 ಜನ. ಪ್ಲೀಸ್ ರೈಟ್ ಇಟ್ ಡೌನ್. 1,24,00,000 ಹೆಣ್ಮಕ್ಳಿಗೆ ಪ್ರತಿ ತಿಂಗಳು 2,000 ಅವ್ರ ಅಕೌಂಟಿಗೆ ನೇರವಾಗಿ ಹೋಗ್ತಾ ಇದೆಯಲ್ಲ. ಪ್ರತಿ ತಿಂಗಳು 2,500 ಕೋಟಿ ಹೋಗ್ತದೆ. 1 ವರ್ಷಕ್ಕೆ 30,000 ಕೋಟಿ ಹೋಗುತ್ತೆ. ಬಟ್ 3 ತಿಂಗಳಿಂದ ಬಂದಿಲ್ರಿ ಸರ್. ಒಂದು ನಿಮಿಷ ಹೇಳ್ತೇನೆ ಅದನ್ನು. ಎಸ್, ಈಗಲೂ ಹೇಳ್ತೇನೆ. ಒಂದೊಂದು ತಿಂಗಳು ಬರೋಲ್ಲ, ಲೇಟ್ ಆಗುತ್ತೆ. ಯಾಕಂದರೆ ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕಲ್ಲ. ಟ್ಯಾಕ್ಸ್ ಕಲೆಕ್ಷನ್ ಆಗಿ ನಮ್ಮ ಟ್ರೆಜರಿಗೆ ಬರೋ ಮೇಲೆ ತಾನೇ ರಿಲೀಸ್ ಮಾಡೋದು. ಅದೆಲ್ಲ ಅಕೌಂಟ್ ನೋಡಬೇಕಲ್ಲ ನಾವು. ಅದಕ್ಕೆ ಏನು ಮಾಡ್ತೇವೆ? ನೀವು 1 ತಿಂಗಳು ನೋಡಬಾರ್ದು. 24,000 ಒಂದು ವರ್ಷದಲ್ಲಿ ಬಂದಿದೆಯೋ ಇಲ್ವೋ? ಅಂದ್ರೆ ಅದನ್ನ ಹೇಳೋಣ ಏನ್ರಿ ಸರ್? ನೀವು 1 ವರ್ಷದ ಲೆಕ್ಕ ಹಾಕ್ರಿ, ಒಂದೊಂದು ತಿಂಗಳಿಗೂ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಬೇಡ ನಿಮಗೆ. 1 ವರ್ಷಕ್ಕೆ ಎಷ್ಟು ಬರಬೇಕು? ಅದು ಎದಕ್ಕೆ ಕಾರಣ ಅಂದರೆ ನಾವು ಹಾಕಬಾರ್ದು ಅಂತ ಸರ್ಕಾರಕ್ಕಿಲ್ಲ. ನಮ್ದು ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕಲ್ಲ. ಉದಾಹರಣೆ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಹೌದ್ರಿ ಸರ್, ಅದಕ್ಕೆ ನಿಮ್ಗೆ ಪ್ರಶ್ನೆ ಕೇಳಿದೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ದುಡ್ಡು ಹೆಂಗ್ ಬರುತ್ತೆ, ಅದನ್ನ ಹೆಂಗ್ ಹಂಚಬೇಕು ಅನ್ನುವಂತಹ ವಿಚಾರದಲ್ಲಿ ತಾವು ತುಂಬಾ ಇಂಪಾರ್ಟೆಂಟ್. ಇದು ಆರ್ಥಿಕ ಸಲಹೆಗಾರರು. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ತೆರಿಗೆ ಸಂಗ್ರಹಣೆ ಆಗೋದು GST ಮುಖಾಂತರ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಬಟ್ ಅದು ರಾಜ್ಯ ಸರ್ಕಾರದ ಕೈಯಲ್ಲಿಲ್ಲ. GST ಇಟ್ ಇಸ್ ಎ ಬೋರ್ಡ್ ಇದೆ, ಅದಕ್ಕೊಂದು GST ಕೌನ್ಸಿಲ್ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ದ ಇವರು ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟ್ರಿ ಇಸ್ ದ ಚೇರ್ಮನ್ನು. ನಮ್ಮ ಮುಖ್ಯಮಂತ್ರಿಗಳು ಅಥವಾ ನಮ್ಮ ಯಾರ್ದಾರು ಮಂತ್ರಿಗಳು ಒಬ್ಬರು ಮೆಂಬರ್ ಇರ್ತಾರೆ ಅಷ್ಟೇ ರಾಜ್ಯದವರು. ಟ್ಯಾಕ್ಸ್ ಕಲೆಕ್ಷನ್ ಎಲ್ಲ ಇವ್ರಿಗೆ ಹೋಗುತ್ತೆ, ಅವ್ರು ನಮ್ಗೆ ವಾಪಸ್ ಕೊಡ್ತಾರೆ.
ನಿಮ್ಮ ರಾಜ್ಯಕ್ಕೆ 50% ಅಪ್ಪ, ನಾವು ಕೇಂದ್ರಕ್ಕೆ 50-50. ಯಾವುದು GST ಎಲ್ಲ 50-50. ಆಮೇಲೆ CGST ಅಂತ ಇರುತ್ತೆ, ಅಂದರೆ ಬೇರೆ ರಾಜ್ಯದಿಂದ ತೊಗೊಂಡಾಗ ಸೆಂಟ್ರಲ್ ಟ್ಯಾಕ್ಸ್ ನಮಗೆ ಸೆಂಟ್ರಲ್ ಅಂದರೆ ಈ ಉದಾಹರಣೆ ತಮಿಳುನಾಡಿನಲ್ಲಿ ಅಂದ್ರೆ ಸರ್ ಸೆಂಟ್ರಲ್ ಇಂದ ಬರುವಂತಹ ನಮ್ಮ GST ಪಾಲು ಕಡಿಮೆ ಆಗ್ತಾ ಇರೋದ್ರಿಂದ ಇಲ್ಲ. ಹಂಗಂತ, ಅಥವಾ ಅವ್ರು ಕೊಡೋದು ಡಿಲೇ ಆಗಿರೋದ್ರ ನಾವು ಕೊಡೋದು ಡಿಲೇ ಸರ್ ಇದು GST ಪಾಲನ್ನ ಕೇಂದ್ರ ಸರ್ಕಾರ ಕಡಿಮೆ ಮಾಡುವ ಅಧಿಕಾರ ಇಲ್ಲ, ಕಡಿಮೆ ಮಾಡಿನೂ ಇಲ್ಲ. ಹಣಕಾಸಿನ ಒಂದು ಟ್ಯಾಕ್ಸ್ ಲೇಟ್ ಆಗಿ ನಮಗೂ ತಲುಪ್ತಾ ಇರೋದ್ರಿಂದ ಈ ವಿಳಂಬ ಆಗ್ತದೆ ಹೊರತು ಗ್ಯಾರಂಟಿ ಯೋಜನೆಗಳಿಗೆ ಹಿಂಗೆ ವಿಳಂಬ ಆಗ್ತಿದೆ ರೀ ಸರ್. ಮತ್ತೆ ಅಭಿವೃದ್ಧಿ ಯೋಜನೆಗಳಿಗೆ ರೀ ಸರ್, ಏನು ಅಭಿವೃದ್ಧಿ ಯೋಜನೆಗೆ ಏನಾಗಿಲ್ವಲ್ಲ ನಮ್ಮ ಸರ್ಕಾರ. ನೋಡಿ, ನಾವು ಸಿದ್ದರಾಮಯ್ಯನವ್ರು ಬಂದ ಮೇಲೆ ಅತ್ಯಂತ ಆರ್ಥಿಕ ಶಿಸ್ತನ್ನು ಸಿದ್ದರಾಮಯ್ಯ ತಂದಿದ್ದಾರೆ. ನೋಡಿ, ಇದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಇದೆ. 2002ರಲ್ಲಿ ಇಡೀ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟನ್ನು ಒಪ್ಪಿಕೊಂಡಿದ್ದು ಕರ್ನಾಟಕ. ಅದನ್ನು ಒಪ್ಕೊಂಡ ಮೇಲೆ ಕರ್ನಾಟಕದಲ್ಲಿ ಏನದಕ್ಕೆ ಪ್ಯಾರಾಮೀಟರ್ಸ್ ಇದೆಯಲ್ಲ, ಒಂದು ಈ ಥರ ಸಾಲ ತೆಗಬೇಕಾದ್ರೆ ನಮ್ಮ ಟೋಟಲ್ GSDP 25% ಹೆಚ್ಚಿರಬಾರ್ದು, ನಮ್ಮ ಫಿಸ್ಕಲ್ ಡೆಫಿಸಿಟ್ ವಿತ್ತೀಯ ಕೊರತೆ 3%ಗಿಂತ ಹೆಚ್ಚಿರಬೇಕು, ಹಿಂಗಿರಬೇಕು ಅಂತ ಅದಕ್ಕೊಂದು ನಿಯಮಾವಳಿ ಇದೆ. ಆ ನಿಯಮಾವಳಿಯಂತೆಯೇ ಕರ್ನಾಟಕದ ಸರ್ಕಾರ ನಡೀತಾ ಇದೆ. ಈಗಿನ ಅಭಿವೃದ್ಧಿ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳು ತಂದಿರೋದ್ರಿಂದ ಅಭಿವೃದ್ಧಿ ಯೋಜನೆಗಳು ಅಥವಾ ಅಭಿವೃದ್ಧಿಗೆ ಒಂದಿಷ್ಟು ತೊಡಕಾಗ್ತಿದೆ ಅಂತ ಹಿಂದೆ ನೀವೇ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಅದಕ್ಕೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ನಮಗೆ ಮೇಜರ್ ತೊಂದರೆ ಆಗಿರೋದು ಈ ಅಸಮಾಧಾನ, ಹಣ ಬಿಡುಗಡೆ ಆಗ್ತಾ ಇಲ್ಲ ಸರಿಯಾಗಿ ಅನ್ನೋದಕ್ಕೆ ಕಾರಣ ಬಿಕಾಸ್ ಆಫ್ ದ ಪ್ರೀವಿಯಸ್ ಗೌರ್ಮೆಂಟ್ ಓವರ್ಲೋಡ್. ನಮ್ಮ ಮೇಲೆ ದೊಡ್ಡ ಭಾರ ಇದೆ ಅವ್ರದ್ದು. ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆಲ್ಲ ಪೇಮೆಂಟ್ ಮಾಡಬೇಕು ನಾವು ಹಳೆ ಕೆಲಸಕ್ಕೆ. ಅದಕ್ಕೆ ನಿಮ್ಗೆ ಹೇಳಿದ್ದು, ಒಂದು 100 ರೂಪಾಯಿ ಕೆಲಸ ಒಂದು ಸ್ಯಾಂಕ್ಷನ್ ಮಾಡಿದರೆ, ಒಂದು 1000 ರೂಪಾಯಿ ಸ್ಯಾಂಕ್ಷನ್ ಮಾಡಿದರೆ ಅಲ್ಲಿ ನೀವು ಕೊಟ್ಟರೆ ಬರೀ 100 ರೂಪಾಯಿ ಬಿಟ್ಟು ಹೋದರೆ ಅಟ್ಲೀಸ್ಟ್ ಒಂದು 300 ರೂಪೀಸ್ ಕೊಟ್ಟು ಹೋಗ್ಬೇಕಲ್ಲ. ಹೀಗಾಗಿ ನಮಗೆ PWD ಒಂದು 30,000 ಕೋಟಿ ಪೆಂಡಿಂಗ್ ಬಿಲ್ಲು, ಸುಮಾರು ಒಂದು 20,000 ಕೋಟಿ ಮೈನರ್ ಇರಿಗೇಷನ್ನಲ್ಲಿ. ಇವತ್ತು ಹೌಸಿಂಗೇ ತಗೊಳ್ಳಿ, 12,000 ಕೋಟಿ ನಾವು ಪೆಂಡಿಂಗ್ ಬಿಲ್ ಇದೆ ಆ್ಯಸ್ ಆನ್ ಟುಡೇ 12,000 ಕೋಟಿ ಸರ್ಕಾರ ಒಂದು ಶ್ವೇತಪತ್ರ ಯಾಕೆ ಹೊರಡಿಸಬಾರ್ದು ಸರ್? ಯಾಕೆ ಮಾಡಿದೇವಲ್ಲ, ಹೇಳಿದ್ರಲ್ಲ. ಅಲ್ಲ ಸರ್, ಈಗ CM ಅವರು ಮೊದಲನೇ ಅವರ ಬಜೆಟ್ ಭಾಷಣದಲ್ಲ ಸರ್, ಬಜೆಟ್ ಅಲ್ಲೇ ಇದೆ ಯಾವ ರೀತಿ ಬೇಕಾಬಿಟ್ಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಮುಂದಿನ 10 ವರ್ಷಕ್ಕೆ ಆಗುವಂತಹ ಟೆಂಡರ್ಗಳನ್ನ ಆಲ್ರೆಡಿ ಅವರು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಅಂತ ಬಜೆಟ್ ಬುಕ್ ಅಲ್ಲಿ ನಾವು ಓದಿದೀವಿ. ಬಟ್ ಪ್ರತಿಪಕ್ಷಗಳು ಅದನ್ನ ಒಪ್ಕೋತಿಲ್ಲ. ಯಾಕೆ ಅಂತಂದ್ರೆ ಜನರನ್ನ ಒಪ್ಪಿಸ್ಬೇಕು ನೀವು, ಪ್ರತಿಪಕ್ಷಗಳನ್ನಲ್ಲ. ಹಾಗಾಗಿ ಒಂದು ಶ್ವೇತ ಪತ್ರನ ಹೊರಡಿಸಿ ಎಷ್ಟು ಖಜಾನೆ ಖಾಲಿಯಾಗಿದೆ, ನಾವು ಬಂದ ಮೇಲೆ ಏನ್ ಮಾಡ್ತಿದೀವಿ, ಇದೆಲ್ಲ ಬೇಕಲ್ರಿ ಸರ್. ಅದಕ್ಕಾಗಿಯೇ ನಾನು ಬಜೆಟ್ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟೆ. ನೀವು ಹೇಳಿದ್ದನ್ನೇ ಒಂದು ಶ್ವೇತಪತ್ರ ನೋಡಿ, ನೀವು ಇಟ್ ಇಸ್ ಆನ್ ರೆಕಾರ್ಡ್ ಮಾಡಬೇಕಂತ ಹೇಳಿ. ನಾವೆಲ್ಲ ಅದನ್ನು ಒಟ್ಟಾರೆ ಒಂದು ಸಾರಾಂಶವಾಗಿ ಮಾಡಿದ್ದೇವೆ. ನೀವು ಹೇಳಿದ್ದು ಉತ್ತಮವಾದಂಥ ಸಲಹೆ ಇದೆ. ನಾನು ಮುಖ್ಯಮಂತ್ರಿಗಳಿಗೆ ಇಲ್ಲ ಸರ್, ಈ ಸಾರಿ ಡಿಪಾರ್ಟ್ಮೆಂಟ್ ವೈಸೇ ಒಂದು ಶ್ವೇತಪತ್ರ ತಂದುಬೇಡ ಅಂತ ಹೇಳ್ತೀನಿ. ಆಲ್ರೈಟ್, ತಾವು ಆರ್ಥಿಕ ಸಲಹೆಗಾರರು, ಹೀಗಾಗಿ ಈ ರಾಜ್ಯದ ಆರ್ಥಿಕತೆಯ ಬಗ್ಗೆ ಪ್ರಶ್ನೆಗಳು ಬಂದಾಗ ಅದನ್ನು ನಾವು ನಿಮ್ಮನ್ನು ಕೇಳಲೇಬೇಕು. ಎಸ್ ಸರ್, ಈಗ ಉಚಿತ ಯೋಜನೆಗಳು ಸರ್ಕಾರದ ಉಸಿರುಗಡ್ತಾ ಇಲ್ಲ. ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆರಿ ನೋಡಿ, ನಾನು ಹೇಳಿದ್ದನ್ನು ನೀವು ಬೇರೆ ರೀತಿ ಎಕ್ಸ್ಪ್ಯಾಂಡ್ ಮಾಡಬಾರ್ದು. ಎಸ್, ಗ್ಯಾರಂಟಿ ಸ್ಕೀಮನ್ನು ಸಡನ್ನಾಗಿ ನಾವು ಮೊದಲನೇ ವರ್ಷವೇ ಎಲ್ಲ 5 ಸ್ಕೀಮ್ಗಳನ್ನು ತಂದಿದ್ದರಿಂದ ಸಹಜವಾಗಿ ನಮ್ಮ ಮೇಲೆ ಮೊದಲೇ ದೊಡ್ಡ ಭಾರ ಹೊರಿಸಿದ್ದು ಯಾವುದು? ಸ್ಕೀಮ್ಗಳು. ಯಾವುದೋ ಈ ಹಿಂದಿನ ಸರ್ಕಾರ ಮಾಡಿದಂಥ ಯೋಜನೆಗಳ ದೊಡ್ಡ ಭಾರ ನಮ್ಮ ಮೇಲೆ ಬಿಟ್ಟು ಹೋಗ್ಬಿಟ್ಟಿದ್ರು ಆಲ್ರೆಡಿ. ಅದ್ರ ಜೊತೆಗೆ ಸಡನ್ ಆಗಿ ಇದು ಒಂದೇ ವರ್ಷದಲ್ಲೇ ಪ್ರಾರಂಭ ಆಯಿತು. ವಿ ಆರ್ ಸ್ಪೆಂಡಿಂಗ್ ಆಲ್ಮೋಸ್ಟ್ 52,000 crores ಫಾರ್ ಗ್ಯಾರಂಟಿ ಸ್ಕೀಮ್ಸ್. ನಿಮ್ಮ ಗೃಹಲಕ್ಷ್ಮಿನೇ 30,000 ಕೋಟಿ ಹೋಗುತ್ತೆ, ಗೃಹ ಜ್ಯೋತಿ ಇದೆ 8,000 ಕೋಟಿ ಹೋಗುತ್ತೆ, ಒಂದು 8,000-9,000 ಕೋಟಿ ಫುಡ್ಗೆ ಹೋಗುತ್ತೆ. ಇವೆಲ್ಲ ಸೇರಿದರೆ ನಮ್ಗೆ 52,000 ಕೋಟಿ ಹೋಗುತ್ತೆ. ಅದೊಂದು ಭಾರ. ಇನ್ನೊಂದು 3ನೇ ಭಾರ ನೀವು ತಿಳ್ಕೊಬೇಕು, ಭಾಳ ಮಂದಿಗೆ ಗೊತ್ತಿದೆಯೋ ಇಲ್ಲೋ, ಈ 7th ಪೇ ಕಮಿಷನ್ ಮಾಡಿಬಿಟ್ಟಿದ್ರು ಹಿಂದಿನ ಸರ್ಕಾರ. ಇದು ಕೇಂದ್ರ ಸರ್ಕಾರನೂ ಮಾಡ್ತದೆ, ಇದನ್ನು ಮಾಡ್ತದೆ. 7th ಪೇ ಕಮಿಷನ್ನ ನಾವು ಒಪ್ಕೊಂಡ್ಬಿಟ್ವಿ. 27.5% ಅವ್ರಿಗೆ ಕೊಡಬೇಕು ಅಂಥೇಳಿ. 7th ಪೇ ಕಮಿಷನ್ನು
ರೆಕಮೆಂಡೇಶನ್ ಕೊಟ್ಟಿದ್ರು 25 ಒಪ್ಪಬೇಕು, 27 ಒಪ್ಪಬೇಕು, 20 ಒಪ್ಪಬೇಕು ಅಂತ ಆಪ್ಷನ್ ಕೊಟ್ಟಾಗ ನಮ್ಮ ಮುಖ್ಯಮಂತ್ರಿಗಳು 27.5% ಒಪ್ಪಿಗೆ ಕೊಟ್ಬಿಟ್ಟು, ಇದರಿಂದ ನಮಗೆ ಈ ವರ್ಷ 20,000 ಕೋಟಿ ರೂಪಾಯಿ ಹೆಚ್ಚುವರಿಯಾದಂಥ ಸ್ಯಾಲ್ರಿ, ವೇತನ ಮತ್ತು ಪೆನ್ಷನನ್ನು ಕೊಡಬೇಕಾದಂಥ ಅದೊಂದು ಭಾರ ಬಿದ್ದಿದೆ. 20,000 crores, ಇಟ್ಸ್ ನಾಟ್ ಎ ಸ್ಮಾಲ್ ಮನಿ, ಮಂತ್ಲಿ ಅವ್ರಿಗೆ ಹೋಗ್ಬೇಕಲ್ಲ. ಹೀಗಾಗಿ ಮೊದಲೇ ಭಾರ, ದೊಡ್ಡ ಭಾರ ಹಿಂದಿನ ಸರ್ಕಾರದ ಕಾಮಗಾರಿಗಳ ವಿಚಾರದಿಂದ. ಅಂದರೆ ಅವೈಜ್ಞಾನಿಕವಾಗಿ ಕೊಟ್ಬಿಟ್ರು ಅವರು. ಅವ್ರ ಹತ್ರ ಜೇಬ್ನಾಗಿರೋ 100 ರೂಪಾಯಿ, 1,000 ರೂಪಾಯಿದ್ದು ಕೆಲಸ ಅಂದರೆ ಅದು ನಂಬರ್ 1. ಅದ್ರ ಭಾರ. ಸಡನ್ನಾಗಿ ಗ್ಯಾರಂಟಿ ಒಂದೇ ವರ್ಷ ಮತ್ತು 20,000 ಕೋಟಿ ಇವೆಲ್ಲವೂ ನಮ್ಮ ಮೇಲೆ ಬಿದ್ದಾಗ ಸ್ವಲ್ಪ ಪ್ರಾರಂಭಿಕ ಇದರಲ್ಲಿ ತೊಂದರೆ ಆಗೋದು ಸಹಜ. ಆದರೆ ಈ ವರ್ಷ, ಈ 2ನೇ ವರ್ಷದಲ್ಲಿ ನಮ್ಮದು ಸುಧಾರಣೆ ಆಗಿದೆ. ಇದಕ್ಕೆ ಕಾರಣ ನಮ್ಮ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾ ಇರುವಂಥ ಒಳ್ಳೆಯ ನಿರ್ಧಾರ. ಅವರು ಬಿಗಿ, ಅವ್ರ ಕೈ, ಅವ್ರು ಯಾವಾಗಲೂ ಸಾರ್ವಜನಿಕ ಈ MLA ಹೋಗ್ಬಿಟ್ಟೆ, ಸರ್ ಈ ಕೆಲಸ ಸ್ಯಾಂಕ್ಷನ್ ಮಾಡಿರಿ ಅಂದ ತಕ್ಷಣ ಬರೆದು ಬಿಡೋದಿಲ್ಲ. ಸ್ವಲ್ಪ ತಡೀರಪ್ಪ ನೋಡ್ತೀನಿ, ಸ್ವಲ್ಪ ಕೈ ಬಿಗಿ, ಸುಮ್ಮನೆ ಸ್ಯಾಂಕ್ಷನ್ ಮಾಡಲ್ಲ. ಮನಿ ಅವರು ಸರ್ಕಾರದ ಹಣವನ್ನು ಮನೆಯವರು ಹೆಂಗೆ ಖರ್ಚು ಮಾಡ್ತೀವಲ್ಲ ನಾವು, ಹಂಗೆ ಖರ್ಚು ಮಾಡ್ತಾರೆ ಸಿದ್ದರಾಮಯ್ಯ. ಅದಕ್ಕೆ ಶಾಸಕರಿಗೆ ಈಗ ಹಿಂದಿನ ಸರ್ಕಾರದಂಗೆ ಬರೆದು ಬಿಟ್ರೆ ಪ್ರಯೋಜನ ಇಲ್ವಲ್ಲ. ಅದೇ ಹೇಳಿದ್ನಲ್ಲ, ಈಗ ಬರೆದ್ರಂದ್ರೆ ಅವೈಜ್ಞಾನಿಕವಾಗಿ ಆಗೈತಲ್ಲ, ಖುಷಿ ಕೊಡ್ಬೋದು ಅಟ್ಟೆ, ಮುಂದೆ ದುಡ್ಡಿರಲ್ಲ. ಅದಕ್ಕೆ ಅವರು ಭಾಳ ವೈಜ್ಞಾನಿಕವಾಗಿ ಸಮರ್ಪಕವಾಗಿ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಗ್ಯಾರಂಟಿ ಹಿಡಿದು ತಂದಿದ್ದಾರೆ. ಈಗ ನಮ್ಗೆ ಅನುಕೂಲ ಆಗ್ತಾಯಿದೆ ನೋಡಿ. ಹೋದ ವರ್ಷ 25 ಕೋಟಿ ಹೆಚ್ಚುವರಿಯಾಗಿ ಕೊಟ್ವಿ, ಅಪಾರ್ಟ್ ಫ್ರಮ್ ದ ಕೆಲಸ ಆಗಿದೆ. ಈಗ ಜುಲೈ ಈ ತಿಂಗಳಿಂದನೇ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 50 ಕೋಟಿ ರೂಪಾಯಿ ಕೊಡ್ತಾ ಇದ್ದೇವೆ. ಈಗಾಗಲೇ ಆರ್ಡರ್ಸ್ ಇಶ್ಯೂ ಆಗಿದೆ, ಯಾವ ಥರ ಕೊಡಬೇಕು, ನೀವು ಯಾವ ಇಲಾಖೆ ಕೊಡಬೇಕಂತ ಹೇಳಿ. ಅದಕ್ಕೆ ಈ ತಿಂಗಳಿಂದ 50 ಕೋಟಿ ಎಲ್ಲ ಮೊದಲೇ ಇದನ್ನ ಹೇಳಿದ್ರು. ಪಾಪ ಶಾಸಕರು ಓಪನ್ ಆಗಿ ಮಾತಾಡೋದಾದ್ರೂ ಬಿಡ್ತಿದ್ರೆ. ಇಲ್ಲ, ಬಜೆಟ್ ಅಲ್ಲಿ ಹೇಳಿದೀವಲ್ಲ, ಬಜೆಟ್ ಅಲ್ಲಿ ಓದಿದ್ದಾರೆ. ಆದ್ರೆ ಜುಲೈ ತಿಂಗಳಿಂದ ಅಂತ ಹೇಳಿರ್ಲಿಲ್ಲ. ಅವ್ರೇನ್ ತಿಳ್ಕೊಂಡ್ಬಿಡ್ತಾರೆ, ಬಜೆಟ್ ಪಾಸ್ ಆದ ತಕ್ಷಣ ಕೊಟ್ಬಿಡ್ತಾರೆ ಅಂತ. ಬಜೆಟ್ ಪಾಸ್ ಆದ ತಕ್ಷಣ ನಮಗೂ ಹಣ ಸಂಗ್ರಹಣೆ ಆಗ್ಬೇಕು. ಪಾಟೀಲ್ ಅಂತ ಸೀನಿಯರ್ ಲೀಡರ್ ಸರ್, ಅವ್ರಿಗೇನು ಗೊತ್ತಾಗಲ್ಲ ಸರ್. ಬಜೆಟ್ ಅಲ್ಲಿ ಬಂದ ತಕ್ಷಣ ಇಮಿಡಿಯೇಟ್. ಅದಕ್ಕೆ ನಾನು ಹೇಳಿದ್ದೆ, ಈಗ ಜುಲೈ 1ರಿಂದ ಮಾಡ್ತಾ ಇದೀವಲ್ಲ ರಾಧವ್ರೆ, ಮಾಡ್ತಾ ಇದೀವಿ. ಈಗ ಜುಲೈ 1ರಿಂದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಹೆಚ್ಚುವರಿ ಹಣ ಹೋಗ್ತಾ ಇದೆ. ಆಮೇಲೆ ಮುಂದಿನ ವರ್ಷ ಅಂದರೆ ಈಗ ಇದು 3rd ಇಯರ್ನಲ್ಲಿದೆ. ನೆಕ್ಸ್ಟ್ ಇಯರ್ಗೆ ನಮಗೆ ರೆವಿನ್ಯೂ ಡೆಫಿಸಿಟ್ ಎಲ್ಲ ಹೋಗಿಬಿಡ್ತದೆ. ಸ್ವಲ್ಪ ಆರ್ಥಿಕ ಶಿಸ್ತು ಬರುತ್ತೆ. ನ್ಯಾಚುರಲಿ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ನಲ್ಲೂ ನಾವು ಚೆನ್ನಾಗಿದ್ದೇವೆ ನೋಡಿ. ನಮ್ಮ GST ವಿ ಆರ್ ನಂಬರ್ 2 at present in India ಆಫ್ಟರ್ ಮಹಾರಾಷ್ಟ್ರ. ಮಹಾರಾಷ್ಟ್ರ ಬಿಟ್ಟ ತಕ್ಷಣ ಸರ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಅಲ್ಲಿ ನಾವು 2ನೇ ಸ್ಥಾನದಲ್ಲಿ ಇದೀವಿ, ಕರೆಕ್ಟ್. ಆದ್ರೆ ಸರ್ ನೀವೀಗ ಆಲ್ರೆಡಿ ಇವಾಗ 3 ವರ್ಷದ ಮುಗಿಸಿದ್ರಿ. ನೆಕ್ಸ್ಟ್ 4ನೇ ವರ್ಷ ಅಲ್ಲ, ನೀವು ನಿಮ್ಮ ಮಾತಲ್ಲಿ ಸರ್ 4ನೇ ವರ್ಷಕ್ಕೆ ನಾವು ಇನ್ನೊಂದಿಷ್ಟು ನಮ್ದು ಆರ್ಥಿಕ ಶಿಸ್ತು ನಾವು ಬಿಕಾಸ್ ಆಫ್ ಪ್ರೀವಿಯಸ್ ಗವರ್ನಮೆಂಟ್ ಬರ್ಡನ್. ಸೊ ನಾವು ಇನ್ನಷ್ಟು ಶಾಸಕರಿಗೆ ಅನುದಾನದ ವಿಚಾರ ಆಗಿರ್ಬೋದು ಅಥವಾ ಅಭಿವೃದ್ಧಿ ಯೋಜನೆಗಳು ಇನ್ನಷ್ಟು ವೇಗವನ್ನ ಪಡ್ಕೊಳ್ಳೋದಕ್ಕೆ ಸ್ಟಾರ್ಟ್. ಬಟ್ ಅಷ್ಟೊತ್ತರಾಗ ಸರ್ ಆಸ್ ಅ ಶಾಸಕರು ನಿಮಗೂ ಗೊತ್ತೈತೆ, ಜನ ರೊಚ್ಚಿಗೆ ಎದ್ದು ಬಿಡ್ತಾರ್ರಿ ಸರ್. ಜನ ಯಾರು ರೊಚ್ಚಿಗೆದ್ದಿಲ್ಲ. ಈ ವಿರೋಧ ಪಕ್ಷದವರು ಸುಮ್ಮನೆ ಈ ಸಿದ್ದರಾಮಯ್ಯ ಒಳ್ಳೆ ಹೆಸರಿದೆ, ಈ ಸಿದ್ದರಾಮಯ್ಯ ಇದ್ಬಿಟ್ರೆ ನಾವು 2028 ನಾವು ಅಧಿಕಾರಕ್ಕೆ ಬರೋದಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಅಲ್ಲ ರೀ ಸರ್, ರಾಜು ಕಾಗೆ ಅವರು ರಸ್ತೆ ನಮ್ಮ ಏರಿಯಾದಾಗ ರಸ್ತೆ ಹಾಕಕ್ಕಾಗವಲ್ತು, ಅವ್ರು ರಾಜು ಕಾಗೆ ಅವರು ಸಿದ್ದರಾಮಯ್ಯನವರ ವಿರುದ್ಧ ಇಲ್ಲ. ಸಿದ್ದರಾಮಯ್ಯನವರ 100% ಪರ ಇರೋಂಥ ವ್ಯಕ್ತಿಯಲ್ಲಿ 101% ಇರೋಂಥ ವ್ಯಕ್ತಿಯಲ್ಲಿ ರಾಜೀವ್ ಕಾಗೆ. ನಮ್ಗೇನು ಗೊತ್ತಿಲ್ಲ ರಾಜೀವ್ ಕಾಗೆ ನೀವು ಸರ್ಕಾರದಲ್ಲಿ ಎಲ್ಲ ನಾವು ದಿವಸ ಹೊಗಳ್ಕೊಂತ ಇರ್ಬೇಕಾ ಸಿದ್ದರಾಮಯ್ಯನವ್ರನ್ನ, ಸರ್ಕಾರನ ಹಿಂಗೆ ಮಾಡಿಲ್ಲ ರೀ ಅಂತ ಹೇಳ್ಬೇಕಲ್ಲ. ಏನೋ ಸ್ವಲ್ಪ ಏನೋ ಅವ್ರಿಗೆ ಕಾನ್ಸ್ಟಿಟ್ಯೂನ್ಸಿಗೆ ಆಗಿರಲ್ಲ, ನಮ್ಗೆ ಯಾಕಪ್ಪ ಡಿಲೇ ಆಗ್ತಾ ಇದೆ ಅನ್ನೋದಕ್ಕಾಗಿ ಮಾತಾಡಿದ್ದಾರೆ ಹೊರತು ಅಸಮಾಧಾನ ಅಂದರೆ ಅವರು ಮುಖ್ಯಮಂತ್ರಿಗಳಿಂದ ತೆಗಿಬೇಕು, ಈ ಸರ್ಕಾರ ತೆಗಿಬೇಕು ಅನ್ನೋಂಥ ಮಟ್ಟಕ್ಕೆ ಹೋಗಿಲ್ಲ. ಕಾಗೆಯವರು ಒಬ್ಬ ಪ್ರಬುದ್ಧ ರಾಜಕಾರಣಿಗಳು. ನಾ ಎಲ್ಲಿ ಹೇಳಿದ್ರಿ ಸರ್ ಮುಖ್ಯಮಂತ್ರಿ ತೆಗಿಬೇಕಂತ ನೀವೇ ಹೇಳ್ತೀವಿ. ಅಲ್ಲ, ನಿಮ್ಗೆ ಅದನ್ನು ಹೇಳ್ಬಿಟ್ಟೆ ನೀವು ಅಡ್ವಾನ್ಸ್ ಆಗಿ, ಅವರೆಲ್ಲ ಕರೆಕ್ಟ್ ಇದ್ದಾರೆ ಅಂತ ಹೇಳಿ. ಅಲ್ಲ ಸರ್, ಈಗ ಎಲ್ಲರೂ ಸಮಾಧಾನ. ನಿನ್ನೆ ಯಾರೋ ಸುರ್ಜೇವಾಲಾ ಅವ್ರು ಬಂದಿದ್ರಲ್ಲ ಸರ್, ಎಲ್ಲರೂ ಸಮಾಧಾನ ಮಾತಾಡಿದಾಗ ಎಲ್ಲ ಸರಿಯಾಗುತ್ತೆ. ಈಗ ನಾವು ಕೂತ್ ಮಾತಾಡಿದಾಗ ಸಮಾಧಾನ ಆಗುತ್ತೆ ಇಲ್ವೋ?
ಅಲ್ಲ ಸರ್, ಕಾಗೆ ಅವ್ರು ಬಂದಿಲ್ಲ ಅಂತ ಮಾತಾಡಕ. ಇವತ್ತು ಬರ್ತಾ ಇದ್ದಾರೆ. ನಿನ್ನೆ ಅವ್ರದ್ದು ಅವರೇ ಹೇಳಿದಾರಲ್ಲ ಪತ್ರಿಕೆಯಲ್ಲಿ, ನಮ್ದು ಅವರು ಇದು ಇದ್ದಾರೆ ಚೇರ್ಮನ್ ಆಫ್ ದಿ ಯಾವ್ದು KSRTC ಅಲ್ಲಿ ಆ ಕಡೆದು ವಾಯುವ್ಯ ಕರ್ನಾಟಕ. ಅದಕ್ಕೆ ನಿನ್ನೆ ಅವ್ರದ್ದು ಫಂಕ್ಷನ್ ಇತ್ತಂತೆ. ನಾನು ಇವತ್ತು ಬಂದು ಭೇಟಿ ಆಗ್ತೀನಿ ಅಂತ ಅಂದ್ರೆ ಹೇಳಿದ್ರೆ ಇನ್ಮೇಲೆ ಯಾರು ಮಾತಾಡಲ್ಲ ಸರ್, ಓಪನ್ ಆಗಿ ಮಾತಾಡಬಾರ್ದು ಅಂತ ಹೇಳಿ ಏನಾದ್ರು ಅಲ್ಲ, ಓಪನ್ ಆಗಿ ಮಾತಾಡೋದ್ರಿಂದ ಸುಮ್ಮನೆ ಅನಾವಶ್ಯಕವಾಗಿ ಮುಜುಗರ. ಬೇರೆ ನೀವು ಪತ್ರಿಕೆಯವರು ಸ್ವಲ್ಪ ಇದ್ರೆ ಸಾಕು, ಅದು ದೊಡ್ಡದಾಗಿ ಮಾಡ್ಬಿಡ್ತೀನಿ. ಆಡಳಿತ ವೈಫಲ್ಯ ಅಂತಾರೆ ಶಾಸಕರು. ಇಲ್ಲ ಅಂತ ಹೇಳಿಲ್ಲ, ಎಂತ ದೊಡ್ಡ ವರ್ಡ್ ರೀ ಸರ್. ನಾನೇನು ನಿಮ್ಮ ಏನ ನೀವು ಸ್ವಲ್ಪ ದೊಡ್ಡದಾಗಿ ಮಾಡಿಬಿಡ್ತೀರಿ, ನಮ್ಮನ್ನ ಎಚ್ಚರಿಕೆಗೊಳಿಸ್ತೀರಿ ಪತ್ರಿಕಾ ಸ್ವಾತಂತ್ರ್ಯದ ಹೆಸರಿನಲ್ಲಿ ಅಂತ ಹೇಳಿಲ್ವಾ? ಆಯ್ತು. ಅಲ್ಲ ರೀ ಸರ್, ಅಂದ್ರೆ ಈಗ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಒಂದು ಸ್ವಲ್ಪ ಬಿಗಿಯಿಂದ ಆಗಿ, ಸಿದ್ದರಾಮಯ್ಯನವರ ಆಡಳಿತದ ಬಿಗಿಯಿಂದಾಗಿ ಅದೊಂದು ಸ್ವಲ್ಪ ತಪ್ಪಿ ಹೋಗಿತ್ತೇನ್ರಿ ಸರ್? ಒಂದು ಸ್ವಲ್ಪ ಲಿಂಕ್ ಮಿಸ್ ಆಗಿತ್ತೇನ್ರಿ? ನನಗೇನು ಅನಿಸಿಲ್ಲ ಸಿದ್ದರಾಮಯ್ಯನವರು ಯಾವುದೇ ಲಿಂಕನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಅಂತಲ್ಲ. ಇದು ಜನಪರವಾಗಿರೋಂಥ ವ್ಯಕ್ತಿ. ಹಿ ಈಸ್ ದೇರ್ ಆಲ್ರೆಡಿ ಫ್ರಮ್ 1983 MLA ಇದ್ದಾರೆ. ಆಡಳಿತ ಅನುಭವ ಸಾಕಷ್ಟಿದೆ. ಅವರೊಬ್ಬ ಮಾಸ್ ಲೀಡರ್, ಈಸ್ ಎ ಮಾಸ್ ಲೀಡರ್. ಆಮೇಲೆ ಜನಪರವಾಗಿ ಸಂಘರ್ಷಗಳನ್ನು ಮಾಡಿ ಮೇಲೆ ಬಂದಿದ್ದಾರೆ. ಹೀಗಾಗಿ ಅವರು ಒಂದು ಬದ್ಧತೆ ಇದೆ ನಮ್ಮ CM ಹತ್ರ. ಸುಮ್ಮನೆ ಬೇಕಾಬಿಟ್ಟು ಅಧಿಕಾರದ ಮೋಜು ಮಾಡ್ಲಿಕ್ಕೆ ಬಂದಂಥ CM ಅಲ್ಲ. ಈ ಹ್ಯಾವ್ ಎ ಕಮಿಟ್ಮೆಂಟ್, ಒಂದು ಬದ್ಧತೆ, ಐಡಿಯಾಲಜಿ ಇದೆ ಅವರಿಗೆ, ಐಡಿಯಾಲಜಿ ಇದೆ, ಬದ್ಧತೆ ಇದೆ. ಬದ್ಧತೆ ಅಂತ ಬಂದಾಗ ಸಿದ್ದರಾಮಯ್ಯ ಪೊಲಿಟಿಕ್ಸ್ ಸ್ಟಾರ್ಟ್ ವಿತ್ ಐಡಿಯಾಲಜಿ. ವಾಟ್ ಈಸ್ ದಟ್ ಐಡಿಯಾಲಜಿ ಸರ್? ಅದಕ್ಕೊಂದು ನಮ್ಮದೇ ಆದಂಥ ವಿಚಾರ ಶಕ್ತಿಗಳು, ಜನಪರವಾದಂಥ ಚಿಂತನೆಗಳೇ ಐಡಿಯಾಲಜಿ ಸರ್. ಈಸ್ ಇಟ್ ಅಹಿಂದ ಐಡಿಯಾಲಜಿ? No. What is the meaning of ಅಹಿಂದ? ಅಹಿಂದ is nothing to do with the ideology. Nothing. ಅಹಿಂದ ಅಂದ್ರೆ ಏನು? ನೀವು ಹೇಳ್ದಂಗೆ ನಾನು ಯಾವುದೋ ಲಿಂಗಾಯತ್ ಲೆಟ್ ಮಿ ಎಕ್ಸ್ಪ್ಲೇನ್. ನೋಡಿ, ದೇರ್ ಈಸ್ ಎ ಡಿಫರೆನ್ಸ್ ಬಿಟ್ವೀನ್ ಕಾಸ್ಟ್ ಅಂಡ್ ಎ ಕ್ಲಾಸ್. ಮೇಲ್ವರ್ಗ, ಕೆಳವರ್ಗ. ಅದೇ ರೀ, ಆ ಸೋಷಿಯಲ್ ಹೈರಾರ್ಕಿ ಇರೋದ್ರಿಂದ ಕೆಲವು ವರ್ಗದ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅದರ ಪರವಾಗಿ ಸಿದ್ದರಾಮಯ್ಯ ಧ್ವನಿ ಎತ್ತಿದ್ದಾರೆ. ಅದರಲ್ಲಿ ಎಲ್ಲ ಜಾತಿಯವರು ಇರ್ತಾರೆ. ಈ ಲಿಂಗಾಯತರಲ್ಲಿ ಬಡವರು ಇದ್ದಾರೆ, ಬ್ರಾಹ್ಮಣರಲ್ಲೂ ಬಡವರು ಇದ್ದಾರೆ, ಆ್ಯಂಡ್ ಲೇಡಿ ಆಲ್ಸೋ. ಈ ಪುರುಷ ಪ್ರಧಾನವಾದಂಥ ಸಮಾಜದಲ್ಲಿ ಲೇಡಿಗೇನೇ ಆಗಲ್ವಾ ಕೆಲವು ಸಂದರ್ಭದಲ್ಲಿ. ಅದಕ್ಕೆ ದಲಿತರಂದರೆ ಹೆಣ್ಮಕ್ಳನ್ನ ಸೇರಿಸ್ಕೊಂಡು ಈ ಅಹಿಂದ ಅಂದರೆ ಏನು? ಅಲ್ಪಸಂಖ್ಯಾತರು, ದಲಿತರು ಅಂತಾನೆ ತಾನೇ ಅದು, ಹಿಂದುಳಿದವರು. ಹೆಣ್ಮಕ್ಳು ಹೆಣ್ಮಕ್ಳು ಕೂಡ ಹಿಂದುಳಿದವರು. ಲಿಂಗಾಯತ್ರಿ ಇಲ್ರಿ ಸರ್? ಏನ್ ಯಾರು ಹೇಳಿದ್ರು ಸರ್? ಅಹಿಂದ ಅಂದ್ರೆ ಏನು ಸರ್? ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು. ಇದು ಜಾತಿ ಪ್ರಶ್ನೆ ಅಲ್ಲ, ವರ್ಗದ ಪ್ರಶ್ನೆ ಅಂತ ಹೇಳಿದೆ ನಾನು. ನೀವು ಮತ್ತೆ ಜಾತಿಗೆ ಸರ್, ಇದು ಜಾತಿ ವರ್ಗಗಳಲ್ಲೇ ಜಾತಿಗಳು ಸರ್, ವರ್ಗಗಳಲ್ಲೇ ಜಾತಿಗಳು. ಜಾತಿಯ ಆಧಾರದ ಮೇಲೆ ಅಲ್ಪಸಂಖ್ಯಾತರು, 100% ಹಿಂಗೆ ಅಂತಲ್ಲ, ಹಂಗಲ್ಲ ಸರ್, ಅದು ಪ್ರಶ್ನೆನೇ ಅಲ್ಲ. ದಿಸ್ ಈಸ್ ಎ ವಾರ್ ಬಿಟ್ವೀನ್ ಎ ಕ್ಲಾಸ್, ನಾಟ್ ಎ ಕಾಸ್ಟ್. ಕ್ಲಾಸ್ ಅಂದ್ರೆ ಸರ್, ಶ್ರೀಮಂತರು ಬಡವರು ನಡುವಿನ, ಶೋಷಿತರು ನಡುವಿನ ಹೌದು, ಅದಲ್ಲ, ಹಂಗಲ್ರಿ ಸರ್. ಅಹಿಂದ ಅಂದ್ರೆ ಬೇರೆ ರೀ ಸರ್. ಆಯ್ತು, ನೀವು ನೋಡಿ, ಅಹಿಂದ ಆದ ತಕ್ಷಣ ಜಾತಿಯ ಆಧಾರದ ಮೇಲೆ ಆಗಿಲ್ಲ. ನಾವು ಎಲ್ಲರೂ ಹಂಗೆ ತಿಳ್ಕೊಳ್ತೇವೆ, ಆ ಹೆಸರು ಹಂಗೆ ಇಟ್ರಿಂದ. ದಲಿತರು ಅಂದ್ರೆ ಯಾರು? ಅದಾದ್ರೆ ಯಾಕೆ ಅಷ್ಟು ದಲಿತರು? ನನ್ನ ಪ್ರಕಾರ ಹೆಣ್ಮಗಳು ದಲಿತ ಇದ್ರಲ್ಲೇ ಬರ್ತಾಳೆ. ನೀವು ಬರ್ತೀರಾ ಸರ್? ನಿಮ್ ಕ್ಯಾಸ್ಟ್ ಬರ್ತದ್ರಿ ಸರ್? ನನಗೆ ಕಾಸ್ಟ್ ಇಲ್ಲ ಸರ್. ನಿಮಗೆ ಕ್ಯಾಸ್ಟ್ ಇಲ್ಲ, ನೀವು ಹುಟ್ಟಿದೊಂದು ಕ್ಯಾಸ್ಟ್ ಇರ್ತದೆ. ನನ್ಗೆ ಯಾವ ಜಾತಿ ಇಲ್ಲ. ಆಯ್ತ್ರಿ ಸರ್, ಲಿಂಗಾಯತರು ಬರ್ತಾರ, ಒಕ್ಕಲಿಗರು ಬರ್ತಾರ, ಅವರೆಲ್ಲರೂ ನಾಟ್ ಎ ಜಾತಿ. ಗೊತ್ತಾ ನಿಮ್ಗೆ? ಸರ್, ನಿಮ್ಗೆ ಗೊತ್ತಿದ್ಯಾ ಲಿಂಗಾಯತ ಧರ್ಮನ? ಜಾತಿ ಅಲ್ಲ, ಲಿಂಗಾಯತ ಸರ್ ಧರ್ಮನ. ಇಟ್ ಇಸ್ ಎ ಮೂವ್ಮೆಂಟ್. ಇದೊಂದು ಚಳವಳಿ. ಲಿಂಗಾಯತರು ಅನ್ನೋದು ಒಂದು ಚಳವಳಿ. ಇದು ಅಂದ್ರೆ ಸುಮ್ಮನೆ ನಾವು ಧರ್ಮ ಜಾತಿ ಅಂತ ನಾವು ಮಾಡ್ಕೊಳ್ಳಿ ಸರ್. ಧರ್ಮನೋ, ಚಳವಳಿನೋ, ಅಥವಾ ಜಾತಿನೋ, ಸಮುದಾಯನೋ, ಅದು ದಲಿತರೊಳಗೆ ಬರ್ತದ್ರಿ ಸರ್. ಲಿಂಗಾಯತ ವ್ಯವಸ್ಥೆ ಯಾಕೆ ಹುಟ್ಟಿ ಬಂತಂದ್ರೆ ಈ ಕ್ಲಾಸ್. ಸರಿ ಸರ್, ದಲಿತರೊಳಗೆ ಬರ್ತಾರ ಅವರು. ಶ್ರೇಣೀಕೃತವಾದಂತ ವರ್ಗಗಳಿಂದ ಶೋಷಿತರಾಗ್ತಾ ಇರೋದಕ್ಕಾಗಿ ಲಿಂಗಾಯತಿಸಂ ಬಂದಿದ್ದು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನನಗೆ ಗೊತ್ತರಿ ಸರ್, ಸಮಾಜದಲ್ಲಿ ಸುಧಾರಣೆಗೋಸ್ಕರ ಈಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಬಹಳ ದೊಡ್ಡದೈತ್ರಿ ಸಬ್ಜೆಕ್ಟ್. ನನ್ನ ಪ್ರಶ್ನೆ, ದಲಿತರೊಳಗಡೆ ಲಿಂಗಾಯತರು ಬರ್ತಾರೇನ್ರಿ ಸರ್? ಹೌದು ಸರ್, ಅಗ್ರೀಡ್ 100%. ಹಂಗಾದ್ರೆ ಪರಿಶಿಷ್ಟ ಜಾತಿಗಳ ಗಣತಿ ಯಾಕೆ ಮಾಡ್ತೀರಿ? ಅದು ಬೇರೆ ನೋಡಿ, ಮತ್ತೆ ಅದು ತಪ್ಪು. ನೀವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳಂದ್ರೆ ಏನು? ಟಚ್ ನಮ್ಮ ಸಮಾಜದಲ್ಲಿ ಹರಿಜನರು ಅಂದರೆ ಈ ಮಾದಿಗರು, ಮೋಚಿಗಳು,
ಅಥವಾ ಬೇರೆ ಬೇರೆ ಹಿಂಗೇನು ಕರಿತೇವಲ್ಲ ಅವ್ರನ್ನ ಶೋಷಿತವಾಗಿ ತುಳಿದ್ಬಿಟ್ಟಿದ್ದೇವೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಷ್ಟೆಲ್ಲ ತೊಂದರೆ ಇದೆ ಗೊತ್ತಾ ಅದಕ್ಕೆ ದೊಡ್ಡ ಇದೆ. ಅದಕ್ಕೆ ಅಂಬೇಡ್ಕರ್ ಅವರು ಅಂತ ಮಹಾನ್ ವ್ಯಕ್ತಿಗಳು, ಬಸವಣ್ಣವರು ಬಂದು ಇದೆಲ್ಲ ಮಾಡಿದ್ದು. ಅಲ್ಲ ಸರ್, ನಾನು ಯಾಕೆ ಕೇಳಿದೆ ಅಂದ್ರೆ ಅವ್ರಿಗೆ ರಿಸರ್ವೇಷನ್ ಕೊಡಬೇಕಾದದ್ದು ಕೊಡಲೇಬೇಕು. ಯಾಕಂದ್ರೆ ಈಗ ಅವ್ರಿಗೆ ಇಷ್ಟೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿ ಇವತ್ತು ಅವರು ಶಿಕ್ಷಣವಂತರಾಗಿದ್ದಾರೆ, ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗಿದೆ, ಸಮಾನತೆ ಸಮೀಪ ಬರ್ತಾ ಇದ್ದಾರೆ. ಆಲ್ ರೈಟ್ ಸರ್. ಸರ್ ಅವ್ರನ್ನ ಆಮೇಲೆ ಹೆಣ್ಮಕ್ಳಿಗೂ ಕೂಡ ಇವತ್ತು ಓದಿಸ್ತಾ ಇರೋದ್ರಿಂದ ಇವತ್ತು ನೀವು ಬಂದು ಇಲ್ಲಿ ಇಂಟರ್ವ್ಯೂ ತಗೊಳ್ತಾ ಇರೋ ಕಾರಣ ಏನು? ಹೆಣ್ಮಕ್ಳಿಗೂ ಕೂಡ ಓದಿಸ್ರಿ ಮಾಡಿದ್ರಿಂದ. ಮೊದಲು ಓದಿಸ್ತಿರ್ಲಿಲ್ಲ ಹೆಣ್ಮಕ್ಳನ್ನ. ನಮ್ಮ ಸಂವಿಧಾನ ಸರ್, ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವಂತ ಸಂವಿಧಾನದ ಆಶಯಗಳಂತೆ ಇವತ್ತು ಹೆಣ್ಮಕ್ಳನ್ನ ಸಿದ್ದರಾಮಯ್ಯನವ್ರ ಕಾರಣ ಅಲ್ಲ. ಅವ್ರೆ ನಿಮ್ಮ ಮನೆಗೆ ತಗೊಳ್ಳಿ, ನಿಮ್ಮ ಗ್ರೇಟ್ 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 ಅಜ್ಜಿ ಇರ್ತಾಳಲ್ಲ, ಪಾಪ ಅವ್ರು ಓದಿಸಿದ್ದಿಲ್ಲ, ಅವರು ಬಂದು ಹಿಂಗೆ ಇಂಟರ್ವ್ಯೂ ಮಾಡಕ್ ಹಾಕಿತ ನಮ್ಮನ್ನ ದಬಾಸ್ತಾ ಇದ್ದೀರಲ್ಲ, ಎದಕ್ಕಿದು ಶಕ್ತಿ? ನಿಮ್ಮ ಶಿಕ್ಷಣ ಕೊಟ್ಟಿದ್ದಕ್ಕೆ ಹಕ್ಕು. ಇಲ್ಲ ರಾಧಾ ಬಂದು ಹಿಂಗೆ ಮಾತಾಡ್ಲಿಕ್ಕೆ ಅದಕ್ಕೆ ಹೇಳಿದ್ದು. ಕಾಂತರಾಜ್ ವರದಿ ಆಯೋಗವನ್ನ ಜಾರಿಗೆ ತರದೆ ಕಸದ ಬುಟ್ಟಿಗೆ ಹಾಕಿದ್ರಲ್ಲ, ವಾಟ್ ಸಾರ್ಟ್ ಆಫ್ ಕಮಿಟ್ಮೆಂಟ್ ಇಸ್ ದಟ್? ಮತ್ತೆ ನೀವು ರೀಗಣತಿ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ ನೀವು ಹಂಗೆಲ್ಲ ಮಾತಾಡೋದು ನಾವು ಒಪ್ಪಲ್ಲ. ಕಸದ ಬುಟ್ಟಿಗೆ ಎಲ್ಲಿ ಹಾಕಿದ್ದೇವೆ ಅದನ್ನ? ಮತ್ತೆ ಯಾಕೆ ತರಲಿಲ್ಲ ಅದನ್ನ ವರದಿ ಜಾರಿಗೆ? ಅದನ್ನ ಒಂದು ನಿಮಿಷ ಪ್ಲೀಸ್. ಎಸ್ ಸರ್. ಕಾಂತರಾಜ್ ಅವರ ವರದಿಯನ್ನು ಹಿಂದಿನ ಸರ್ಕಾರ 5 ವರ್ಷ ಏನು ಆಡಳಿತ ಮಾಡಿದ್ರು ತರಬೇಕಾಗಿತ್ತು. ಸಿದ್ದರಾಮಯ್ಯನವರು ಇದು ಬಂದ ತಕ್ಷಣ ಅವ್ರ ಅಧಿಕಾರ ಮುಗಿದು ಹೋಗಿಬಿಟ್ಟಿತ್ತು, ತರಲಿಲ್ಲ. ಆಮೇಲೆ ಈಗ ತಂದ ಮೇಲೆ ಏನಾಯಿತು, ಅಲ್ಲಿ ಆ ಜಾತಿಗಳಿಷ್ಟು ಈ ಜಾತಿಗಳಿಷ್ಟು ಅನ್ನೋದು ಬಂದ್ಬಿಟ್ಟಿದೆ. ಅದರಲ್ಲಿ ವಿಶೇಷವಾಗಿ ಆ ವರದಿನ ತಯಾರು ಮಾಡಿದಂಥ ಮಾಹಿತಿಯನ್ನು ಕೊಟ್ಟವ್ರು ಯಾರು? ಜನ. ಅದನ್ನು ಹೋಗಿ ಬರ್ಕೊಂಡು ಬಂದವ್ರು ಯಾರು? 90% ಶಿಕ್ಷಕರೇ, ಸರ್ಕಾರದ ಶಿಕ್ಷಕರೇ, ಎಲ್ಲ ಎಜುಕೇಟೆಡ್ ಪೀಪಲ್ಲೇ. ಈಗ ನಾವು ಬರ್ಸೋರು ಸರಿಯಾಗಿ ಬರ್ಸಲಿಲ್ಲ ಅಂದ್ರೆ ಏನು ಮಾಡಬೇಕು? ಅದಕ್ಕೆ ಏನಾಯಿತು, ನ್ಯಾಚುರಲಿ ಲಿಂಗಾಯತರು, ಒಕ್ಕಲಿಗರು ಡಾಮಿನೇಟಿಂಗ್ ಕ್ಲಾಸ್. ಯಾಕಂದರೆ ನಾವೆಲ್ಲ ಜಮೀನ್ದಾರರು ಹೆಚ್ಚಾಗಿ ಜಮೀನ್ದಾರರೇ ಲಿಂಗಾಯತರು ಮತ್ತು ಇವರು ಮತ್ತು ವ್ಯಾಪಾರ ವಹಿವಾಟು ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಹೀಗಾಗಿ ನಾವು ಡಾಮಿನೇಟಿಂಗ್ ಕ್ಲಾಸ್ ಇದ್ದೇವೆ. ನಮ್ಮದು ಕಡಿಮೆ ಆಗಿಬಿಡುತ್ತಲ್ಲ ಅನ್ನೋದು ಸಹಜ. ಆದರೆ ಅದಕ್ಕೆ ಕಾರಣ ಇಷ್ಟೇ, ಬರೆಸೋರು ಸರಿಯಾಗಿ ಬರೆಸಿಲ್ಲ. ನೀವು ತಿಳ್ಕೊಳ್ಳಿ, ಲಿಂಗಾಯತರಲ್ಲಿ ಸುಮಾರು 90ಕ್ಕಿಂತ ಹೆಚ್ಚು ಉಪಜಾತಿಗಳಿದ್ದಾವೆ, ಒಕ್ಕಲಿಗರಲ್ಲಿ ಉಪಜಾತಿಗಳಿದ್ದಾವೆ, ಬೇರೆ ಬೇರೆ ವರ್ಗದಲ್ಲೂ ಸಿಕ್ಕಾಪಟ್ಟೆ ಉಪಜಾತಿ ಇದ್ದಾರೆ. ಈಗ ಉದಾಹರಣೆ ಲಿಂಗಾಯತರೇ ತಗೊಳ್ಳಮ್ಮ. ನಾನೇ ಲಿಂಗಾಯತ ಕಮ್ಯುನಿಟಿಗೆ ಸೇರಿದವನು ಅಂತ ಇಟ್ಕೊಳ್ಳಿ. ಈಗ ರೆಡ್ಡಿಗಳಿದ್ದಾರೆ. ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಹೆಚ್ಚಾಗಿ ರೆಡ್ಡಿ ಲಿಂಗಾಯತರು ಇವ್ರು ಬರ್ಸುವಾಗ ರೆಡ್ಡಿ ಅಂತ ಬರ್ಕೊಂಬಿಡೋದು. ಅವ್ರು ಹೇಳ್ಬಿಡ್ತಾರೆ, ನೀವು ಯಾರು ನಾವು ರೆಡ್ಡಿ ಅಂತ ಅಂದ್ಕೊಳ್ಳೆ, ಮುಂದೆ ಲಿಂಗಾಯತು ಇದು ಅಂತ ಏನು ಬರ್ಸಿ ರೆಡ್ಡಿ ಲಿಂಗಾಯತರು ಆಗಿಲ್ಲ. ಹಂಗೆ ಸ್ವಲ್ಪ ಕೇಳ ಹೇಳ್ತೇನೆ ಯಾಕಾಗಿಲ್ಲ ಅಂತ ತಿಳ್ಕೊಳ್ಳಿ. ಈ ಹಳೆ ಮೈಸೂರಿನಾಗ ಏನು ರೆಡ್ಡಿಗಳಿದ್ದಾರೆ ಕೆಲವು ಜನ, ಅವ್ರಿಗೆ ಈ 3A ಮತ್ತು 2A ಸರ್ಟಿಫಿಕೇಟ್ ಕೊಡ್ತಾರೆ ಕೇಂದ್ರ ಸರ್ಕಾರ. ಅವರು ಸ್ವಲ್ಪ ಇಲ್ಲಿ ಹಿಂದುಳಿದವರು ಅಂತೇಳಿ ಇದನ್ನು ಲಾಭ ತೆಗೆದುಕೊಳ್ಳಿಕ್ಕೆ ಕೆಲವು ಜನ ಹಿಂದೂ ರೆಡ್ಡಿ ಅಂತ ಬರೆಸಿಬಿಡ್ತಾರೆ. ಈಗ ಉದಾಹರಣೆಗೆ ಗಾಣಿಗರು, ಇಲ್ಲಿ ಹಳೆ ಮೈಸೂರಿನಲ್ಲಿರುವಂಥ ಗಾಣಿಗರು ಹಿಂದುಳಿದ ವರ್ಗದ ಪಟ್ಟಿಯಲ್ಲಿದೆ 2Aನಲ್ಲಿ. ಅದಕ್ಕೆ ನಮ್ಮಲ್ಲಿರುವಂಥ ಗಾಣಿಗರು, ಲಿಂಗಾಯತ್ ಗಾಣಿಗರು, ಅದರ ಲಾಭ ನಮಗೆ ಸಿಗಲಿ ಅಂತ ಹೇಳಿ 2A ಅಂತ ಬರೆಸಿಬಿಡ್ತಾರೆ. ಸಾದರು, ಒಂದು ನಿಮಿಷ, ಸಾದರು. ಈ ಮುಖ್ಯಮಂತ್ರಿ ಚಂದ್ರು ಅಂತಿದ್ದಾರಲ್ಲ, ಅವರು ಸಾದರು, ಹಿಂದುಳಿದಂಥ ವರ್ಗಕ್ಕೆ ಸೇರಿದ್ದಾರೆ. ಬೊಮ್ಮಾಯಿ ಅವರು ಸಾದರು, ಶ್ಯಾಮನೂರು. ಹೀಗಾಗಿ ಆಮೇಲೆ ಬೇಡ ಜಂಗಮ, ಇದು ಮೇಜರ್. ಇದು ಬೇಡ ಜಂಗಮ ಅಂದರೆ ಯಾರವರು? ಅವರು ರಾತ್ರಿ ಈ ಸುಡುಗಾಡಂತೀವಲ್ಲ, ಏನಂತೀರಿ ನೀವು, ಸ್ಮಶಾನ, ಅಲ್ಲಿ ಕಾಯ್ಕೊಂಡೆಲ್ಲ ಇರೋಂಥ ಜನಕ್ಕೆ ಬುಡುಗ ಜಂಗಮ ಇದಂತ. ಇವ್ರು ನಮ್ಮ ಲೆಟ್ ಮಿ ಕಂಪ್ಲೀಟ್. ಅವ್ರು ಹಿಂಗೆ ಐ ವಿಲ್ ನಾಟ್ ಅಗ್ರಿ ಬಿಕಾಸ್ ಸರ್, ಈಗ ನೀವು ಬೇಡ ಜಂಗಮ ಅವ್ರನ್ನ ನಾವು ಬೇಡ್ರ ಅಂತ ಬರೆಸ್ತಾರೆ, ನೀವ್ ಯಾಕೆ ಅವ್ರ ಮೇಲೆ ಒತ್ತಾಯ ಆಗ್ತೀರಿ? ನೀವು ಲಿಂಗಾಯತ ಅಂತ ಒಂದು ನಿಮಿಷ ರೀ, ಹಿಂಗೆ ಇಲ್ದವರು ಲಿಂಗಾಯತನ ಶಬ್ದ ತೆಗೆದಿದ್ರಿಂದ ಒಂದು 30-40 ಲಕ್ಷ ಲಿಂಗಾಯತರು ಕಮ್ಮಿ ಆಗ್ಯಾರ. ಈ ಒಕ್ಕಲಿಗರಲ್ಲೂ ಸ್ವಲ್ಪ ಏನಾಗಿದೆ, ಈಗ ಕುಂಚಿಟಿಗರು ಅಂತಿದ್ದಾರೆ, ಗೊತ್ತಲ್ಲ ನಿಮಗೆ? ಮರಸ್ ಒಕ್ಕಲಿಗರಿದ್ದಾರೆ. ಬಟ್ ನನಗೆ ಹೇಳ್ತಾ ಹೋದ್ರೆ ಅದಕ್ಕೆ ಲೆಟ್ ಮಿ ಕಂಪ್ಲೀಟ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ಹೀಗಾಗಿ ಈ ತಪ್ಪಿನಿಂದ ಒಂದು 5% ಸರ್ಕಾರದಿಂದನೂ ಆಗಿರ್ಬೋದು, ಯಾರು ಬರೆಕೊಳ್ಳೋದ್ರಿಂದ. ಆದರೆ 95% ಬರೆಸೋರಿಂದ ಆಗಿದೆ. ಅದನ್ನು ಸರಿಯಾಗಿ ಬರೆಸಿಲ್ಲ. ಅದರ ಸಲುವಾಗಿ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಒಂದು ಅವಕಾಶ ಕೊಡೋದಕ್ಕಾಗಿ
ನಮ್ಮ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು. 10 ವರ್ಷ ಬೇಕಾಯ್ತ್ರಿ ಹೌದು, ಬೇಕಾಗುತ್ತೆ. ಇವೆಲ್ಲ ಹೊಸವಮ್ಮ. ಇವಾಗ ಸುಲಭ ಇದೆಯಾ ಇವೆಲ್ಲ? ಕೋಟಿ ಖರ್ಚು ಮಾಡ್ರಿ ಸರ್ ಜನರು ಹೌದು, ಆಗ್ತದೆ ಒಂದೊಂದ್ ಸಾರಿ. ಅಲ್ಲಿ ರಾಹುಲ್ ಗಾಂಧಿ ಅವ್ರು ಕರೆಸಿ ಬೇಡ ಅಂದ ತಕ್ಷಣ ಬೇಡ, ಅಲ್ಲಿ ಮಟ್ಟ ಬೇಕನ್ನೋದು. ಇದು ರಾಹುಲ್ ಗಾಂಧಿ ಅವ್ರ ಪ್ರಶ್ನೆ ಅಲ್ಲ, ಜನಗಳ ಸಲುವಾಗಿ ಆಯ್ತಪ್ಪ ಇನ್ನೊಂದು ಕರೆಕ್ಟ್ ಮಾಡ್ಕೊಡ್ತೀವಿ ಅಂತ ಈಗ ಕರೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಸಲಹೆ ಕೊಟ್ಟಿದ್ದೇನೆ ಸಿದ್ದರಾಮಯ್ಯ. ನಿಮ್ದು ವಿರೋಧ ಇತ್ತು ಸರ್ ಅದಕ್ಕೆ? ನಿಮ್ದು ವಿರೋಧ ಇತ್ತು ರೀ ಸರ್? ನಾನು ಪರ ಇದ್ದೆ, ಅದು ಕರೆಕ್ಟ್ ಇದೆ ಅಂತ ನಾನು ಒಬ್ಬನೇ ಹೇಳಿದವನು, ಅದನ್ನು ಪಬ್ಲಿಷ್ ಮಾಡಿರಿ ಅಂತ ಹೇಳಿ. ಗೊತ್ತಾ ನಿಮಗೆ? ಪಬ್ಲಿಷ್ ಮಾಡಿದವಂತವನು ಹೇಳಿದವನು, ಅದು ತಿದ್ದುಪಡಿ ಮಾಡ್ರಿ ಅಂತ ಹೇಳಿದವನು ನಾನೇ. ಹಾಗಾದ್ರೆ ಎದಕ್ಕೆ ಅದನ್ನು ಪಬ್ಲಿಷ್ ಮಾಡಲಿಲ್ಲ? ಗೊತ್ತಾಯ್ತು ನಮಗೆ ಯಾರು ತಪ್ಪು ಮಾಡ್ಯಾರ ಅಂತ ಹೇಳಿ. ಅದಕ್ಕೆ ಈಗ ಒಂದು ಅವಕಾಶ ಕೊಟ್ಟಿದ್ದಾರೆ ನಿಮಗೆ. ನಾನೇನು ಹೇಳಿದ್ದೇನೆ, ಮನೆಗೆ ಹೋಗುವಾಗ ಅವ್ರ ಮನೆಗೆ ಎಷ್ಟು ಜನ ಇದ್ದಾರಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಹಚ್ಚಲೇಬೇಕು. ಅದಕ್ಕೆ ಆಧಾರ್ ಕಾರ್ಡ್ ಹಚ್ಚಲೇಬೇಕು. ಈ ಸಾರಿ ಆಧಾರ್ ಕಾರ್ಡ್ ಹಾಕ್ರಿ, ಮತ್ತು ಕರೆಕ್ಟಾಗಿ ಅವ್ರು ಉಪಜಾತಿ ಸಹಿತ ಕೇಳಿಬಿಡ್ರಿ. ಈ ಸಲ ಉಪಜಾತಿ ಅದು ಏನಿದೆ ಎವ್ರಿಥಿಂಗ್ ಅಂತ ಹೇಳಿದ್ದೇವೆ. ಹಿಂಗಾಗಿ ಇದೆಲ್ಲ ಸರಿ ಆಗ್ತದೆ ಸರ್. ಆದ್ರೆ ಇಮೇಜ್ ನೀವು ಏನೇ ಸರ್ ಇರ್ತವೆ, ನೀವೇನೇ ಕೆಲಸ ಮಾಡಬಹುದು ಸರ್. ನೀವೇ ಪಬ್ಲಿಷ್ ಮಾಡ್ರಿ ಅಂದ್ರೆ ಕೂತ್ಕೊಂಡಿದೀಯಾ? ನೀ ಬೀಳಕ್ಕೆ ಸಾಧ್ಯನಾ? ಬೀಳಲಿಕ್ಕೆ ಸಾಧ್ಯನಾ? ಇಲ್ಲ, ನಾನು ಕೂತ್ಕೊಂಡಿದ್ದೀನಿ, ಬೀಳಲಿಕ್ಕೆ ಸಾಧ್ಯ. ಈಗ ವಾಕ್ ಮಾಡ್ತೇನೆ, ವಾಕ್ ಮಾಡುವಾಗ ಅಲ್ಲಿ ಸ್ಟೆಪ್ ಸ್ಟೆಪ್ ಬರುತ್ತೆ. ಆ ಸ್ಟೆಪ್ ನೋಡ್ಲಾರ್ದ ಬಿದ್ದು ಬಿಡ್ತೇನೆ. ಆಗ ನಮ್ಮ ಸರ್ಕಾರ ಚಲನೆಯಲ್ಲಿರುವ ಸರ್ಕಾರ, ಚಲನೆಯಲ್ಲಿರುವಂತ ಸರ್ಕಾರ, ಚಲನೆಯಲ್ಲಿರುವ ಸರ್ಕಾರ. ಮೊನ್ನೆ ನೀವು ಮಾತಾಡ್ತಾ ಸರ್ ಸಿದ್ದರಾಮಯ್ಯನವ್ರು ವೀಕ್ ಆಗಿಲ್ಲ, ಅವ್ರಿಗೊಂದು ಸ್ವಲ್ಪ ವಯಸ್ಸಾಗಿತ್ತು ಅಂತಂದ್ರಿ. ಮತ್ತೆ ವಯಸ್ಸಾಗಿಲ್ವ ಅವ್ರಿಗೆ? ಆಯ್ತಿ ಮತ್ತೆ ಅವ್ರೀಗ ವಯಸ್ಸಾಗಿತ್ತಂದ್ರೆ ಯಾವ ತರ ವಯಸ್ಸಾಗಿತ್ತು? ನಾನು ಹೇಳಿದ್ದು ಹಾಗಲ್ಲ, ಅವರು ಸೌಮ್ಯವಾಗಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರಲ್ಲ. ಯಂಗ್ಸ್ಟರ್ಸ್ ಡೋಂಟ್ ಕೇರ್ ಮಾಸ್ಟರ್ ತರ ಇದ್ರು ಮೊದಲು. ನೋಡಿ, ಯಂಗ್ಸ್ಟರ್ಸ್ ಇದ್ದಾಗ ಭಯಂಕರ ಇದರಲ್ಲಿ ಇರ್ತೀವಿ. ಬಿಕಾಸ್ ನಮಗೆ ಜೋಶಲ್ಲಿ ಇರ್ತೀವಿ, ರೋಷ ಇರ್ತದೆ, ಶಕ್ತಿ ಇರ್ತದೆ, ಇದಿರುತ್ತೆ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ, ನಮ್ಮ ಬಯಾಲಜಿಕಲ್ ಸಿಸ್ಟಮಲ್ಲಿ ಮನುಷ್ಯನಿಗೆ ಹೆಚ್ಚು ತಾಳ್ಮೆ ಬರ್ತದೆ, ತಿಳುವಳಿಕೆ ಬರುತ್ತೆ, ಸಮಾಧಾನವಾಗಿರ್ತಾರೆ. ಹೀಗಾಗಿ ಅವ್ರಿಗೆ ಒಂದು ಅನುಭವ ಜಾಸ್ತಿ ಆಗಿಬಿಟ್ಟಿದೆ. ಸಿದ್ದರಾಮಯ್ಯನವ್ರಿಗೆ ತಾಳ್ಮೆ ಜಾಸ್ತಿ ಆಗಿಬಿಟ್ಟಿದೆ, ಅನುಭವ ಓವರ್ಲೋಡ್ ಆಗಿದೆ, ತಾಳ್ಮೆನೂ ಜಾಸ್ತಿ ಆಗಿಬಿಟ್ಟಿದೆ. ಅವ್ರಿಗೆ ತಾಳ್ಮೆ ಜಾಸ್ತಿ ಆಗಿರೋದ್ರಿಂದ ಬೇರೆಯವ್ರಿಗೆ ಏನು ಅನ್ಸಕತ್ತೆ? 2013 ಸಿದ್ದರಾಮಯ್ಯ ಅಲ್ಲ ಅವರು, ಯಾಕಂದ್ರೆ ಹೈಕಮಾಂಡ್ ಬಂದ್ ಮಾತಾಡಕ್ ಹೆದರ್ತಿತ್ತು. ಈಗ ಹಾದಿ ಬೀದಿಯಲ್ಲಿ ಶಾಸಕರು ಮಾತಾಡ್ತಿದ್ದಾರೆ, ಹಂಗಾಗಿ ಸಿದ್ದರಾಮಯ್ಯ ಈಗಲೂ ವೀಕ್ ಇಲ್ಲ, ಈಸ್ ಎ ಸ್ಟ್ರಾಂಗ್ ಮ್ಯಾನ್. ಯಾವುದೇ ಇದಿಲ್ಲ, ಸ್ವಲ್ಪ ತಾಳ್ಮೆಯಿಂದ ಎಲ್ಲರದು ಕೇಳ್ಕೊಂಡು ಪರಿಸ್ಥಿತಿ ಅನುಗುಣವಾಗಿ ಹೋಗ್ತಾ ಇದ್ದಾರೆ. ಅದು ಬೇರೆಯವ್ರ ಕಣ್ಣಿಗೆ ಆ ಥರ ಕಾಣ್ತಾ ಇದೆ. ಬಟ್ ಜನ ಸರ್ ಆ ಸಿದ್ದರಾಮಯ್ಯನವರೇ ಬಯಸ್ತಾರೆ. ಇಲ್ಲಿ ಒಮ್ಮೊಮ್ಮೆ ಮೂಡ್ಗಳು ಚೇಂಜ್ ಆಗ್ತಾವೆ. ಜನರು ಮೂಡ ಬಂದ್ಮೇಲೆ ಮೂಡ್ ಚೇಂಜ್ ಆಗೈತ್ರಿ ಸರ್. ನನಗೇನು ಹಂಗೇನು ಮೂಡಾಕ್ ಅವ್ರು ವಾಪಸ್ ಕೊಟ್ಬಿಟ್ರಲ್ಲ, ಅವ್ರ ತಪ್ಪೇನಿದೆ? ಸಿದ್ದರಾಮಯ್ಯ ತಪ್ಪೇನಿದೆ? ಏನು ತಪ್ಪಿಲ್ಲ ಅವ್ರು ಮೂಡೋದಲ್ಲಿ. ಅಲ್ರಿ ಸರ್, ಈಗ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇನ್ನೊಂದು ಹೇಳಿದ್ರಿ ನೀವು, ಪವರ್ ಸೆಂಟರ್ ಭಾಳ ಆಗ್ಯಾವ, ಅದ್ರ ಸಿದ್ದರಾಮಯ್ಯನವ್ರು ಏನು ಬದಲಾಗಲ್ಲ ಅಂತ. ಅಲ್ಲ, ನನಗೆ ಪವರ್ ಸೆಂಟರ್ ಅಂತಲ್ಲ, ಸ್ವಲ್ಪ ಅಸರ್ಟಿವ್ ಆಗಿ ಕೇಳೋರು ಜಾಸ್ತಿ ಆಗಿರು. ಉದಾಹರಣೆಗೆ KPCC ಅಧ್ಯಕ್ಷ ನಮ್ಮ ಡಿ ಕೆ ಶಿವಕುಮಾರ್ ಕೂಡ ಸ್ವಲ್ಪ ಸಂಘರ್ಷ ಇದು ಮಾಡಿ ಹೋರಾಟ ಮಾಡಿ ಅವರು 25 ವರ್ಷಕ್ಕೆ ಮೇಲೆ ಆಗಿಬಿಟ್ಟಿದ್ದಾರೆ. ಈಗ ಅವರು 8 ಟರ್ಮ್ MLA ಆಗಿದ್ದಾರೆ. ಸ್ವಲ್ಪ ಅವ್ರದ್ದು ನಮ್ಮದು ಎಲ್ಲ ಕಡೆ ಅವರು ಅಧ್ಯಕ್ಷರಿದ್ದಾರಲ್ಲ, ಅವ್ರದ್ದು ಕೇಳಲೇಬೇಕಲ್ಲ. ಸ್ವಲ್ಪ ಅಸರ್ಟಿವ್ ಆಗಿದ್ದಾರೆ, ಏನು ತಪ್ಪಿಲ್ಲ. ಶಿವಕುಮಾರ್ದು ಏನು ತಪ್ಪಿಲ್ಲ. ಆದರೆ ಅವರು ಒಂದು ಪವರ್ ಸೆಂಟರ್ ಅಲ್ಲಿ ಇರಲಿ, ಏನು ತಪ್ಪಿದೆ? ಅವರು ಹೇಳ್ತಾರೆ ಸಿದ್ದರಾಮಯ್ಯನವ್ರಿಗೆ. ಈಗ AICC ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಮತ್ತೆ ಹೈಕಮಾಂಡ್ ಇದೆ, ಸ್ವಲ್ಪ ಕೇಳೋರು ಜಾಸ್ತಿ ಆಗಿದ್ದಾರೆ. ಕೇಳೋರಲ್ರಿ ಸರ್, ನೀವು ಹೆಂಗೆ ನೋಡ್ರಿ ಹೆಂಗೆ ತಿರುಗಿಸ್ತೀರಿ ಮಾತು. ಅಲ್ಲ, ಪವರ್ ಸೆಂಟರ್ ಒಂದು ಡಿ ಕೆ ಶಿವಕುಮಾರ್, ಒಂದು ಪವರ್ ಸೆಂಟರ್ ಆಬ್ವಿಯಸ್ಲಿ ಈಸ್ ಅ KPCC ಪ್ರೆಸಿಡೆಂಟ್, ಮತ್ತೆ AICC ಅಧ್ಯಕ್ಷರು, ಪಾರ್ಟಿ ಹೈಕಮಾಂಡ್, ಮತ್ತೆ ರಾಹುಲ್ ಗಾಂಧಿ ಅಂಡ್ ಸೋನಿಯಾ ಗಾಂಧಿ ಒಂದು ಹೈಕಮಾಂಡ್, ಲೋಕಸಭಾ, ಆಮೇಲೆ ಸಿದ್ದರಾಮಯ್ಯನವರು ಒಂದು ಹೈಕಮಾಂಡ್. ಹೌದಮ್ಮ, ಇವೆಲ್ಲ ಒಂದು 5 ಅದಾವೋ 10 ಅದಾವೋ ರೀ ಸರ್. ಯಾಕಂದ್ರೆ ರಾಜಣ್ಣ ಅವರು 1 2 3 ಅಲ್ಲ ಬಹಳ ಅದಾವ. ಸಾಂದರ್ಭಿಕವಾಗಿ ಕಾಲಕ್ಕೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಒಂದೇ ವರ್ಷದಾಗ ಎಲ್ಲ ಹಿಂಗೆ ಇರ್ತದೇನು? ಈಗ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ ಬರ್ತದಿಲ್ಲ. ಹಂಗೆ ಎಲ್ಲಾ ಟೈಮ್ನಾಗೂ ಕಾಲಗಳು ಸ್ವಲ್ಪ ಬದಲಾವಣೆ ಆಗ್ತಾನೆ ಇರ್ತದೆ. ಈಗ ಕಾಲ ಮತ್ತೆ ಸೆಪ್ಟೆಂಬರ್ಗೆ ಬದಲಾಗತ್ತೆ, ಆಗಲ್ಲ ಕಾಲ ಬದಲಾಗಲ್ಲ. ಯಾವ ಕ್ರಾಂತಿ ನಮ್ಮ ಕರ್ನಾಟಕದಲ್ಲಿ ಎಂದರ ಜನ ಕ್ರಾಂತಿ ಬಯಸಿದಾರ? ಅದರಲ್ಲಿ ಕಾಂಗ್ರೆಸ್ ಪಾರ್ಟಿ ಕ್ರಾಂತಿ ಆಗುತ್ತಾ? ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಶಾಂತಿ ಪ್ರಿಯ ಪಕ್ಷ. ಹಿಂಗಾಗಿ ನಮ್ದು ಶಾಂತಿ ಪ್ರಿಯ, ಕ್ರಾಂತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಬದಲಾವಣೆ ಆಗಲ್ಲ, ಅಲ್ಲಿ ಮೂಗಿಡದೆ ಎಲ್ಲೂ ಆಗಲ್ಲ. ಕಾಂಗ್ರೆಸ್ ಪಾರ್ಟಿ ಕ್ರಾಂತಿ ಅನ್ನೋ ಶಬ್ದನೇ ಗೊತ್ತಿಲ್ಲ. ಕ್ರಾಂತಿ ಆಗಬೇಕು ಸರ್, ಸಮಾಜದಲ್ಲಿ ಕ್ರಾಂತಿ ನಾನು ಆಗಬೇಕು, ಬೇಡ ಅಂತ ಹೇಳಿಲ್ಲ. ರಾಜಕೀಯದಲ್ಲಿ ಕ್ರಾಂತಿ ಆಗಿರಬೇಕು. ನೋಡಿ, ರೆವಲ್ಯೂಷನ್
ರಷ್ಯನ್ ರೆವಲ್ಯೂಷನ್ ಆಗಿದೆ, ಫ್ರೆಂಚ್ ರೆವಲ್ಯೂಷನ್ ಆಗಿದೆ, ಅದೆಲ್ಲ ಬೇರೆ. ಅದು ವ್ಯವಸ್ಥೆ ಬೇರೆ. ಇಲ್ಲಿ ಏನೂ ಆಗೇ ಇಲ್ವಲ್ಲ, ಏನು ಕೆಟ್ಟೇ ಇಲ್ಲ ನಮ್ದು. ರೆವಲ್ಯೂಷನ್ ಆಗ ಪ್ರಶ್ನೆನೇ ಬರಲ್ಲ ಅಂತ ಹೇಳಿದ್ದು. ಸೊ ಯಾವ ಸೆಪ್ಟೆಂಬರ್ನಾಗೂ ಆಗಲ್ಲ, ಅಕ್ಟೋಬರ್ ಆಗಲ್ಲ, ಇನ್ನೂ 2.5 ವರ್ಷ ಆಗಲ್ಲ. 2 ವರ್ಷ 11 ತಿಂಗಳ ನಮ್ಮ ಇದು ಯಾವುದೇ ವ್ಯವಸ್ಥೆ ಬದಲಾವಣೆ ಆಗಲ್ಲ. ಅಲ್ಲ ಸರ್, ಮುಖ್ಯಮಂತ್ರಿಗಳ ಜೊತೆಗೆ ಓಡಾಡ್ತಿರ್ತೀರಲ್ಲ ನೀವು, ಡೆಲ್ಲಿಗೆ ಮೊನ್ನೆನೂ ಹೋಗಿದ್ರೆ ಖರ್ಗೆ ಸಾಹೇಬ್ರ ಅವ್ರ ಅಂತ ಹೋಗ್ತಾ ಇರ್ತಾರೆ, ಅಲ್ಲೇನು ಇಂಥವು ಮಾತು ನಡೆಯಲ್ರಿ ಸರ್? ಇಂಥವೇನು ಏನೂ ನಡೆಯಲ್ಲ, ಸುಮ್ಮನೆ ಇಲ್ಲೇ ನಮ್ಮ ಖುಷಿಗಾಗಿ ಮಾತಾಡೋದು ಅಷ್ಟೇ. ಸೊ ಈ ಅಧಿಕಾರ ಹಂಚಿಕೆ 2.5 ವರ್ಷ ಅದೆಲ್ಲ ಸುಳ್ಳು? ನಮಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ಇಷ್ಟೇ, ಮೇ 18ನೇ ತಾರೀಕಿಗೆ ಶಾಸಕಾಂಗ ಪಕ್ಷದ ಸಭೆ ಆಯಿತು. ನಮ್ಮನ್ನೆಲ್ಲ ಕರೆದ್ರು. ಚೀಫ್ ಮಿನಿಸ್ಟರು ಮತ್ತು ಶಾಸಕಾಂಗ ಪಕ್ಷದ ನಾಯಕರು ಯಾರು ಆಗಬೇಕು ಅಂದಾಗ ಅವರವರು ಹೇಳಿದರು. ಬಹುಮತದ ಪ್ರಕಾರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆದರು. ಆ ಅನುಗುಣವಾಗಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಎಲೆಕ್ಟ್ ಮಾಡಿದ್ದವಾಗ 2.5 ವರ್ಷಕ್ಕಲ್ಲ, ಎಲೆಕ್ಟ್ ಮಾಡಿರೋದು ನೆಕ್ಸ್ಟ್ 5 years. ಹೀಗಾಗಿ ಅವರು ಮುಂದಿನ 5 ವರ್ಷದವರೆಗೆ ಮುಖ್ಯಮಂತ್ರಿ. ಈಗ ನನ್ನನ್ನು MLA ಮಾಡಿದ್ದಾರೆ ಜನ. ಈಗ ನಾಳೆ ಯಾರೋ ನಮ್ಮ ಅಪೋಸಿಷನರ್ ನೀನು ಮುಂದಿನ ತಿಂಗಳು XMLA ಆಗ್ತೀಯ ಅಂದರೆ ಅದು ಹೆಂಗೆ ಆಗ್ತೀನಿ XMLA? ಶಾಸಕಾಂಗ ಪಕ್ಷದ ನಾಯಕನನ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲೇನೆ ಆಯ್ಕೆ ಮಾಡಬೇಕು. ಅದು 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 ಪ್ರಭುತ್ವದಲ್ಲಿ ಅದು ಅದು ಒಂದು ಒಂದು ಸಂಪ್ರದಾಯಕ್ಕೆ ಅಷ್ಟೇ ಸೀಮಿತ. ಸಂಸ್ಕೃತಿ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಮೊದಲಲ್ಲಿ ನಿಶ್ಚಯ ಆಗುತ್ತೆ, ಆಮೇಲೆ ಇಲ್ಲಿ ನೀವು ವೋಟ್ ಹಾಕ್ತೀರಿ. ಪ್ಲೀಸ್ ಅಮ್ಯಾಂಡ್ ದಿಸ್ ಸಂಪ್ರದಾಯ ಇಲ್ಲ. ಇಟ್ ಇಸ್ ಅ ಮ್ಯಾಂಡೇಟರಿ ಆನ್ ದ ಪೊಲಿಟಿಕಲ್ ಪಾರ್ಟಿ. ನಮ್ಮ ಪಕ್ಷದ ಸಂವಿಧಾನದಲ್ಲಿ ನಾವು ಆಯ್ಕೆ ಮುಖಾಂತರವೇ ಮಾಡಬೇಕು. ಅದಕ್ಕೆ ನಾವು ಆಯ್ಕೆ ಮಾಡಿ ಅದರ ಪವರನ್ನು ಹೈಕಮಾಂಡಿಗೆ ಬಿಟ್ಕೊಟ್ಟಿರ್ತೀವಿ. ನೋಡಿರಿ, ನಾವು ಆಯ್ಕೆ ಮಾಡಿದ್ದೀವಿ, ನಿಮ್ಗೆ ಕೊಟ್ಟಿದ್ದೀವಿ, ನೀವು ಏನ್ರಿ ಹಿರಿಯರು ಕೊಡ್ತೇವೆ. ಅದಕ್ಕೆ ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಮತ್ತು ಸಿದ್ದರಾಮಯ್ಯನವರು ಈಸ್ ಎ ಮಾಸ್ ಲೀಡರ್. ಆಮೇಲೆ ಒಳ್ಳೆ ಇದನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಪಕ್ಷದಲ್ಲಿ ಯಾವುದೇ ಅವರ ವಿರುದ್ಧ ಯಾವ MLAಗಳು ಇಲ್ಲ, ಜನನೂ ಇಲ್ಲ. ಅವರ ನಾಯಕತ್ವದಲ್ಲಿ ಮತ್ತೆ ಮುಂದಿನ ಚುನಾವಣೆಯಲ್ಲೂ 2028ರಲ್ಲಿ ನಾವು ಬಹುಮತ ಬರ್ತೀವಿ ಅನ್ನೋದು ನನಗೆ ಗ್ಯಾರಂಟಿ ಇದೆ. 6 ಬಾರಿ ಶಾಸಕರು ಹೌದಿಲ್ರಿ ಸರ್? ನೀವು 6 ಬಾರಿ ಶಾಸಕರು, 1 ಬಾರಿ ಸಂಸದರು. ಆದರೂ ಇನ್ನೂ ನಿಮ್ಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಅದು ಸೇಮ್ ಎಲಿಜಿಬಿಲಿಟಿ, ಕ್ರೆಡಿಬಿಲಿಟಿ ನಿಮಗೂ ಅಪ್ಲೈ ಆಗುತ್ತಿಲ್ಲ. ಸಂವಿಧಾನ ಓದಿದ್ರಾ? ಸಂವಿಧಾನದಲ್ಲಿ ಇಷ್ಟು ಸಾರಿ ಶಾಸಕರಾದವರು, ಇಷ್ಟು ಸಲ MP ಆದವರು ಮಂತ್ರಿ ಪ್ರಧಾನಮಂತ್ರಿ ಆಗ್ಬೇಕಂತ ಬರ್ದಿಟ್ಟಿಲ್ಲ. ಅದು ಸಂಪ್ರದಾಯ. ಸಂಪ್ರದಾಯ ಬೇರೆ, ಇದು ಬೇರೆ. ಸಂಪ್ರದಾಯ ಅಲ್ಲ ಸರ್, ಅರ್ಹತೆ. ಅದಕ್ಕೆ ಬರ್ತೇನೆ. ಐ ವಿಲ್ ಕಮ್ ಟು ದ್ಯಾಟ್. ಅದಕ್ಕೆ ಯಾರು ಬೇಕಾದ್ರು, ಈ ಕುಮಾರಸ್ವಾಮಿ ಫಸ್ಟ್ ಟೈಮ್ MLA ಬಿಕಮ್ ಎ ಚೀಫ್ ಮಿನಿಸ್ಟರ್. ಭಾಳ ತ್ಯಾಗಮೂರ್ತಿ ಸರ್ ನೀವು, ಭಾರಿ ತ್ಯಾಗ ಸರ್ ನೀವು. ಅಲ್ಲ, ಫಸ್ಟ್ ಟೈಮ್ MLA, ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆಗ್ಲಿಲ್ವಾ? ಅಂದ್ರೆ ನಿಮ್ಗೇನು? ಆಮೇಲೆ ಮೋದಿ ಫಸ್ಟ್ ಟೈಮ್ MP ಪ್ರೈಮ್ ಮಿನಿಸ್ಟರ್. ಸರ್ ನೀವು ಮುಖ್ಯಮಂತ್ರಿ ಒಬ್ಬೊಬ್ರಿಗೆ ಟೈಮ್ ಇರೋ, ಒಬ್ಬೊಬ್ರಿಗೆ ಇಲ್ಲಮ್ಮ, ಸಿಗೋದಿಲ್ಲ. ಈಗ ಉದಾಹರಣೆ ರಾಮಕೃಷ್ಣ ಹೆಗಡೆಯವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು, ಅಷ್ಟು ಅನುಭವ ಇರೋರು. ಬಟ್ ಅನ್ಫಾರ್ಚುನೇಟ್ಲಿ ಪ್ರಧಾನಮಂತ್ರಿ ಆಗಲಿಲ್ಲ. ಸೆಂಟ್ರಲ್ ಮಿನಿಸ್ಟರ್ ಆಗ್ಬೇಕಾದ್ರೆ ಒದ್ದಾಡಿ ಹೋಗ್ಬಿಟ್ರು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಜವಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕು, ಆದರೆ ಆಗಲಿಲ್ಲ. ಅದೇ ಥರದ ಉದಾಹರಣೆಗಳು ಸಾಕಷ್ಟಿದ್ದಾವೆ ರಾಜಕಾರಣದಲ್ಲಿ. ಯಾರ್ಯಾರು ಏನೇನಾಗಬೇಕತ್ತು ಆಗೋದಿಲ್ಲ, ಆಗ್ತಿರ್ರಿ ಸರ್ ಆಗಬಹುದು. ಇದು ಮುಖ್ಯಮಂತ್ರಿಗಳಿಗೆ ಪಕ್ಷದ ವರಿಷ್ಠ ಮಂಡಳಿ ಬಿಟ್ಟಿದ್ದಲ್ಲ, ನಾನು ನಾಳೆ ಆಗ್ಬಿಡ್ತೀನಿ ಅಂತ ಹೇಳೋಕ್ಕಾಗುತ್ತಾ? ಈಗ ಅದಕ್ಕೆ ಮುಖ್ಯಮಂತ್ರಿಗಳು ನನ್ನನ್ನು ಮಂತ್ರಿ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ದೇ ವಾಂಟ್ ಟು ಯುಟಿಲೈಸ್ ಮೈ ಸರ್ವೀಸ್. ಅದಕ್ಕೆ ಅವ್ರೀಗ ನನ್ನನ್ನು ಆರ್ಥಿಕ ಸಲಹೆಗಾರನಾಗಿ ಮಾಡಿದ್ದಾರೆ. ಹಲವಾರು ಸಲಹೆಗಳನ್ನ ಕೊಡ್ತಾ ಇದ್ದೇನೆ, ಹಲವಾರು ಬದಲಾವಣೆಗಳನ್ನ ತರ್ತಾ ಇದ್ದೀವಿ. ಆಮೇಲೆ ಆಡಳಿತದಲ್ಲಿ ಈ ಎಸ್ಪೆಷಲಿ ಈ ವರ್ಗಾವಣೆ ಇವೆಲ್ಲ ನಿಲ್ಲಬೇಕು, ಅದಕ್ಕೆಲ್ಲವನ್ನು ಬದಲಾವಣೆ ತರ್ತೇವೆ. ಮುಂದಿನ 3 ವರ್ಷದಲ್ಲಿ ಸಿದ್ದರಾಮಯ್ಯ ವಿಲ್ ಗಿವ್ ಎ ಗುಡ್ ಗವರ್ನೆನ್ಸ್. ಬದಲಾವಣೆ ಅದರಲ್ಲಿ ತರ್ತೀರಿ ಸರ್? ಗವರ್ನೆನ್ಸ್ ಅಲ್ಲ ಅಥವಾ ಸಚಿವ ಸಂಪುಟದಲ್ಲ ಅಥವಾ ಯಾವ ಥರ ಬದಲಾವಣೆ? ಸಚಿವ ಸಂಪುಟದಲ್ಲಿ ಬದಲಾವಣೆ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಅದು ಅವ್ರು ಹೇಳಬೇಕು. ಆಗಬೇಕೋ ಬೇಡ್ರಿ ಸರ್? ಯಾಕಂದ್ರೆ ಕೆಲವೊಂದು ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಕೆಲವರು ಸಚಿವರು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ತಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಆಗಬೇಕೋ ಬೇಡೋ ಅಂತ ಕೇಳಿದರೆ ವೈಯಕ್ತಿಕವಾಗಿ ನನಗೆ ಆಗಲಿ ಅಂತೀವಿ. ಆದಾಗ ನನಗೊಂದು ಅವಕಾಶ ಕೊಡಲಿ ಅಂತ ಹೇಳ್ತೇನೆ, ಏನು ತಪ್ಪೇನಿಲ್ಲ. ಯಾರಿಗೆ ಈಗ ನೀವು ಮುಖ್ಯಮಂತ್ರಿ ಆಗಿರಿ ಅಂತ, ಎಸ್ ಐ ಆಮ್ ಎಲಿಜಿಬಲ್. ನಾಳೆ ನೀವು ಪ್ರೈಮ್ ಮಿನಿಸ್ಟರ್ ಯಾಕೆ ಆಗ್ಬೋದ್ರ? ಎಸ್ ಐ ಆಮ್ ಎಲಿಜಿಬಲ್. ನೀವು ಆಗ್ಬೋದು, ನೀವು ಆಗಬಾರ್ದು ಅಂತಿದೆಯಾ? ಆದರೆ ಅದು ಮುಖ್ಯವಲ್ಲ, ಅದನ್ನು ಅವರು ತೀರ್ಮಾನ ಮಾಡ್ತಾರೆ. ಆದರೆ ಪಕ್ಷದಲ್ಲಿ ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು ಅಂದರೆ ಒಂದಿಷ್ಟು ಅರ್ಹತೆ, ಅನುಭವ ಇರುವಂಥವ್ರಿಗೆ ಕೊಟ್ಟರೆ
ಇನ್ನೂ ಹೆಚ್ಚಿನ ಒಳ್ಳೆಯ ಆಡಳಿತ ನಡೆಸೋಕ್ಕಾಗುತ್ತೆ, ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಜಮೀರ್ ಅಹಮದ್ ಖಾನ್ ಬಗ್ಗೆ ಒಂದು ಮಾತು ಹೇಳ್ತೇವೆ, ದಿಲ್ದಾರ್ ಮನುಷ್ಯ, ಅವ ಭಾರಿ ದಿಲ್ದಾರ್ ಮನುಷ್ಯ ಅಂತ ತಾವು ಹೇಳ್ತಿದ್ರು ಹೌದು. ಕೇಳಿಸ್ಕೊಂಡು. ಹೇಳೋದ ಕಾರಣ ಇದೆ, ಹೇಳ್ತೀನಿ ಹೇಳ್ರಿ ಸರ್. ನೋಡಿ. ಜಮೀರ್ ಅಹಮದ್ಗೆ ನಾನು ತೀರಾ ನನಗೇನು ಹೆಚ್ಚಿನ ಪರಿಚಯ ಹೆಚ್ಚಿನ ಇಲ್ಲ, ಇತ್ತೀಚಿನ ದಿನಗಳಲ್ಲಿ 10 ವರ್ಷದಲ್ಲಿ ಅವನು ನೋಡಿದಾಗ ಬಡವ್ರ ಬಗ್ಗೆ ಕಳ್ಕಳಿ ಇದೆ ಅವನು. ಯಾರಿಗೆ ಹೋದ್ರು ಏನಾರು ಕಷ್ಟ ಸುಖ ಆದರೆ ಅಲ್ಲೇ ಒಂದು 20,000 50,000 ಲಕ್ಷ ಹಿಂಗೆ ಕೊಟ್ಟು ಬಂದ್ಬಿಡ್ತಾನೆ. ಯಾರು ಹಂಗೆ ಕೊಡಲ್ಲ. ಅವನಿಗೆ ಹೃದಯ ಇದೆ, ಕೊಡಬೇಕನ್ನಂಥ ಹೃದಯ ಇದೆ. ಈಗ ಉದಾಹರಣೆಗೆ ಯಾರೋ ಯಾವುದದು ಚಾಮರಾಜಪೇಟೆಯಲ್ಲಿ ಈ ಆಕಳ ಅಂತೀವಲ್ಲ ನಾವು, ಇಲ್ಲಿ ಹಸು ಅಂತೀವಿ, ಆ ಹಸುಗಳು ಕೆಚ್ಚಲಕ್ಕೆ ಹೋದ್ಬಿಟ್ರು. ಪಾಪ ಹೋಗಿ ಅವನೇ ಸ್ವತಃ ಕೊಡಿಸಿ ಬಂದ. ಯಾರೋ ಒಂದಿಷ್ಟು ಜನ ಅಲ್ಲಿ ಹೊಸಪೇಟೆಯಲ್ಲಿ ತೊಂದರೆ ಆಯಿತು, ಹೋಗಿ ಅವ್ರಿಗೆ ಹಾಸ್ಪಿಟ್ಲಿಗೆ ದುಡ್ಡು ಕೊಟ್ಟು ಬಂದ. ಮಾನವೀಯತೆ ಕೆಲಸಗಳನ್ನು ಅವನು ಮಾಡ್ತಾನೆ ಇದ್ದಾನೆ. ಇದು ಒಂದಲ್ಲ 20 ಉದಾಹರಣೆ ಕೊಡಬಲ್ಲೆ. ಅವನಿಗೆ ದಿಲ್ಲಾರ್ ಅಂದ್ರೇನು, ಹೃದಯ ಇದೆಯಪ್ಪ ಅವನಿಗೆ ಅಂತ ನಾನು ಹೇಳಿದೆ. ಇದರಲ್ಲಿ ತಪ್ಪೇನಿದೆ? ಭಾಳ ಮಂದಿ ಆಮೇಲೆ ಭಾಳ ಮಂದಿ ತಾಕ ಹಣ ಇದೆ, ಒಬ್ಬನು 5 ರೂಪಾಯಿ ಕೊಡೋದಿಲ್ಲ. ಆಮೇಲೆ ಫ್ರೆಂಡ್ಶಿಪ್ಪಲ್ಲಿ ಹೀ ರೆಡಿ ಟು ಹೆಲ್ಪ್ ಎನಿಬಡಿ. ಆದರೆ ಇತ್ತೀಚೆಗೆ ಮಂತ್ರಿ ಆದ್ಮೇಲೆ ಒಂದು ಸ್ವಲ್ಪ ನಾಟ್ ರೀಚಬಲ್ ಆಗ್ಯಾರ್ರಿ ಸರ್ ಅವರು. ಯಾರು? ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ನಾಟ್ ರೀಚಬಲ್ ಆಗ್ಯಾರ ಅಂತ ನಾನು ಹೆಂಗೆ ಹೇಳಿ? ನನಗೆ ಗೊತ್ತಿಲ್ಲ ಅಂದೆ, ಅದು ನಾಟ್ ರೀಚಬಲ್ ಆಗ್ಯಾರ ಇಲ್ಲ ಅಂತ. ಅಲ್ಲ, ಜನರದ್ದು, ಯಾಕಂದ್ರೆ ಜನರ ಅಭಿಪ್ರಾಯ ಹೇಳ್ತೀವಿ, ನಿಮ್ಮ ಕೆಲಸದ ಒತ್ತಡದ ಮೇಲೆ ಇರ್ಬೋದು. ಸರ್, ಸಿದ್ದರಾಮಯ್ಯನವರ ಅಕ್ಕಪಕ್ಕ ಇರುವಂತಹ ಜನ ಈಗ ಒಂಥರ ಅವ್ರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಸರ್, ಕಾಲ್ ತುಳಿತ ಪ್ರಕರಣ ಗೋವಿಂದರಾಜ್ ಅವ್ರನ್ನ ಇದು ಮಾಡಿದ್ರು. ಸೊ ಅಕ್ಕಪಕ್ಕ ಇರೋರು ಅವ್ರನ್ನ ಒಂದು ಸ್ವಲ್ಪ ಮಿಸ್ಗೈಡ್ ಮಾಡ್ತಿದ್ದಾರೆ ಅನ್ನೋದು ಆಗಾಗ ಕೇಳಿ ಬರ್ತದ್ರಿ ಸರ್. ನೀವು ಅಕ್ಕಪಕ್ಕ ಇದ್ದೀರಾ ಇಲ್ರಿ ಸರ್ ಅವ್ರ ಪಕ್ಕ ಅಕ್ಕ? ನಾನು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ನಾನು ಐ ಆಮ್ ಇನ್ ದ ಮಿಡಲ್. ಅಕ್ಕಪಕ್ಕ ಇಲ್ಲ. ಸುಮ್ಮನೆ ಹೋಗಿ ಕೂದರಲ್ಲ ನಾನು. ಕೆಲವು ಜನ ಸುಮ್ಮನೆ ಹೋಗಿ ಕೊಡ್ತಾನೆ ಇರ್ತಾರೆ. ಅವ್ರು ಕರೆದು ನನ್ನನ್ನು ಕೂಡಿಸ್ತಾ ಕೂತ್ಕೊಳ್ತೀನಿ. ಮತ್ತೆ ಅವ್ರ ಹಿಂದಿಂದ ಅಡ್ಡಾಡೋದು ಭಾಳ ಇರ್ತದ್ರಿ. ಇಲ್ಲ ನೋಡಿದ್ರೆ ನಿಮಗಲ್ಲ, ಭಾಳ ಜನರಿಗೆ ಒಟ್ಟು ಅವ್ರಿಗೆ ಪಾಪ ಅವ್ರಿಗೆ ಒಂದೊಂದು ಖುಷಿ ಕೊಡುತ್ತಪ್ಪ. ಈಗ ಕೆಲವು ಜನಕ್ಕೆ ಅವರಿಂದ ಅಡ್ಡಾಡಿದ್ರೆ ಖುಷಿ ಕೊಡುತ್ತೆ, ಅವ್ರ ಪಕ್ಕದಾಗ ಕೂತ್ರೆ ಖುಷಿ ಕೊಡ್ತದೆ. ಅದಕ್ಕೇನು ಮಾಡ್ಬೇಕು ನಾವು? ಅದು ಅವರ ಮಾನಸಿಕ ಇದು ಪಕ್ಕದಾಗ ಕೊಂಡ್ರಲಿ ಸರ್. ಆದ್ರೆ ತಪ್ಪೆಲ್ಲ ಅವರಿಗೆ ಗೈಡ್ ಮಾಡ್ತಾರೆ. ಅದನ್ನ ಸಿದ್ದರಾಮಯ್ಯ ಕೇಳ್ಬಿಡ್ತಾರ? ಏನು ಅಷ್ಟು ಪ್ರಬುದ್ಧತೆ ಸಿದ್ದರಾಮಯ್ಯನವ್ರಿಗೆ ಇಲ್ವಾ? ಅದೇ ಪ್ರಶ್ನೆ ಸರ್. ಅಂತ ಪ್ರಬುದ್ಧ ರಾಜಕಾರಣಿ ಹೆಂಗ್ ಕೇಳ್ತಾರ ಅಂತ. ಅದು ಎಲ್ಲೋ ಒಂದೊಂದು ಸಾರಿ ಈಲ್ಡ್ ಆಗಿರ್ತಾರೆ. ಈ ನಾವು ಕೇಳಲ್ವಾ, ಇದನ್ನು ಮಾಡ್ರಿ ಹಿಂಗಾಗಿದೆ ಅಂತ ಅಲ್ಲೋ ಎದುರ ಮಾಡಿರ್ತೀವಿ. ಸರ್, ಸಿದ್ದರಾಮಯ್ಯನವರ ಸರ್ಕಾರ, ಈ ಹಿಂದೆ ಇದ್ದಂತಹ ಬೊಮ್ಮಾಯಿ ಅವರ ಸರ್ಕಾರ 40% CM ಸರ್ಕಾರ ಅಂತೇಳಿ ತಾವೆಲ್ಲರ ಅಭಿಯಾನ ಮಾಡಿದ್ರಿ. ಮತ್ತು ಅಲ್ಲಿ ಆ ಒಂದು ಗೌರ್ಮೆಂಟಲ್ಲಿ ಆದಂಥ ಹಗರಣಗಳ ಬಗ್ಗೆ ಕೂಡ ತಾವು ತುಂಬ ಚೆನ್ನಾಗಿ ಜನರ ಮುಂದೆ ತಗೊಂಡೋದ್ರಿ. ಈಗ ಅದೇ BJP ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದೆ, ಇದು 40% ಅಲ್ಲ, ಇದು 80% ಸರ್ಕಾರ ಅಂತ. ಸಹಜವಾಗಿ ವಿರೋಧ ಪಕ್ಷಗಳ ಮೇಲೆ ಈಗ ನಮ್ಮ ಮೇಲೆ ಆರೋಪಗಳನ್ನು ಮಾಡ್ತಾರೆ. ಅದಕ್ಕೆ ನಾವು ಒಪ್ಪಬೇಕಾಗುತ್ತಾ? 2026ಕ್ಕೆ ನಾನು ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳ್ತಿದ್ದಾರೆ ಸರ್ ಅವರು. ನಾನೇನು ಹೇಳ್ತಾ ಇದ್ದೀನಿ, ಅವ್ರು ಹೇಳಿದ್ದನ್ನು ಒಪ್ಪಬೇಕಾಗಿಲ್ಲ. ನಾನು ಭ್ರಷ್ಟಾಚಾರ ಹೋಗಿಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ವರ್ಡ್. ಭ್ರಷ್ಟಾಚಾರ ಅನ್ನೋದು ನಮ್ಮ ಆಡಳಿತದಲ್ಲಿ ಪಾರಂಪರಿಕವಾಗಿ ಬರ್ತಾ 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 ಹೆಚ್ಚಾಗ್ತಾ ಹೋಗ್ತಾ ಇದೆ. ನಾನು ಇಲ್ಲ ಅಂತ ಹೇಳಿ ಏನೀಗ ಮೋದಿ ಸರ್ಕಾರಕ್ಕೆ ಭ್ರಷ್ಟಾಚಾರ ಇಲ್ವಾ? ಅವ್ರು ಹೇಳಿರಿ, ಅವ್ರು ಹೇಳಕ್ಕೆ ಏನಾಗಿದೆ ನೋಡಿ. ಎಲ್ಲ ಸರ್ಕಾರದಲ್ಲೂ ಈ ವ್ಯವಸ್ಥೆಯಲ್ಲಿ ಎಲ್ಲ ಇದರಲ್ಲೂ ಭ್ರಷ್ಟಾಚಾರ ಇದ್ದೇ ಇದೆ. ಅಧಿಕಾರಿಗಳೇನು ಸೆಂಟ್ರಲ್ ಗೌರ್ಮೆಂಟ್ನ ತಿಂತಾ ಇಲ್ವಾ? ಮತ್ತು ಆಮೇಲೆ ಇಲೆಕ್ಷನ್ನಲ್ಲಿ ಅವ್ರು ಎಷ್ಟು ಖರ್ಚು ಮಾಡ್ತಾರೆ MP MLA ಗೊತ್ತಿಲ್ವಾ ಎಲ್ಲರಿಗೂ? ಹಣ ಇಲ್ಲಿಂದ ಬರ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು, ಭ್ರಷ್ಟಾಚಾರ ನಮ್ಮ ಆಡಳಿತದ ಒಂದು ಭಾಗ ಆಗಿಬಿಟ್ಟಿದೆ. ಇಟ್ಸ್ ನಾಟ್ ಕ್ವಶನ್ ಆಫ್ ಸಿದ್ದರಾಮಯ್ಯ ಆರ್ ಪ್ರೀವಿಯಸ್ ಗೌರ್ಮೆಂಟ್. ಇದನ್ನು ಕಡಿಮೆ ಮಾಡಲೇಬೇಕು. ಇಟ್ ಈಸ್ ಅವರ್ ನಮಗೆ ಒಂದು ಇದನ್ನು ಮಾಡಲೇಬೇಕು ಅನ್ನೋಂಥ ಒಂದು ಛಲ ಬೇಕಾಗಿದೆ. ಅದಕ್ಕೆ ಸಿದ್ದರಾಮಯ್ಯನವರು ಒಂದು ಹೆಜ್ಜೆ ಇಟ್ಟಿದ್ದಾರೆ ಈಗ, ಫಸ್ಟ್ ಟೈಮ್ ಇನ್ ಕರ್ನಾಟಕ. ಈ 5 ಪ್ರಮುಖವಾದಂಥ ಖಾತೆಗಳು ಅಂದರೆ ಮೈನ್ಸ್ ಆ್ಯಂಡ್ ಜಿಯಾಲಜಿ, ದೆನ್ ಟ್ರಾನ್ಸ್ಪೋರ್ಟು, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸು, ಎಕ್ಸೈಸು, ಇವೇನು ಪ್ರಮುಖ ಖಾತೆಗಳಿದಾವೆ. ಈ ಟ್ರಾನ್ಸ್ಫರ್ನಲ್ಲಿ ಸಾಕಷ್ಟು ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಆಗ್ತದೆ ಅನ್ನೋದಿತ್ತು. ಹೀಗಾಗಿ ಅಧಿಕಾರಿಗಳಾದವರು ನಾವು ರೊಕ್ಕ ಕೊಟ್ಟು ಬಂದಿದ್ದೇವೆ ರೀ, ವಸೂಲಿ ಮಾಡ್ತೀವಿ ಅಂತಿದ್ರು. ಅದಕ್ಕಿಂತ ತೆಗೆದೇ ಬಿಡಬೇಕು ಅಂತ ಹೇಳಿ ಈ 5 ಖಾತೆಗಳನ್ನು ಫಸ್ಟ್ ಟೈಮ್ ಶಾಸಕರ ಲೆಟ್ರ್ ಕೊಡೋಂಗಿಲ್ಲ,
ಕೊಟ್ಟರು ಅದು ಅಪ್ರಯೋಜಕ. ಮಂತ್ರಿಗಳು ಪವರ್ ಇಲ್ಲ ಟ್ರಾನ್ಸ್ಫರ್ ಮಾಡೋದು, ಮಂತ್ರಿಗಳಿಗೆ ಪವರ್ ಇಲ್ಲ. ಅದಕ್ಕೆ ಒಂದು ಕೌನ್ಸಿಲಿಂಗ್ ಮಾಡಿದ್ದಾರೆ. ಕೌನ್ಸಿಲಿಂಗ್ ಮಾಡಿ ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಯೂಸ್ ಮಾಡಿದ್ದಾರೆ. ಯಾರು ಎಷ್ಟು ವರ್ಷ ಎಲ್ಲಿರಬೇಕು, ಎಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಆ ಗೈಡ್ಲೈನ್ಸ್ ಆಟೋಮೆಟಿಕ್ ಹೋಗ್ತಾನೆ ಇರ್ತಾರೆ. ಇದು ಈಗ ಪ್ರಾರಂಭ ಆಗಿದೆ. ಈಗ ಹೇಗೆ ಮೊದಲು ಟೀಚರ್ಸ್ ಆಯ್ತು ನೋಡಿ, ಮೊದಲು ಟೀಚರ್ಸಲ್ಲಿ ಗಲಾಟೆ ಆಗ್ತಾಯಿತ್ತು ಹಿಂದಿನ ವರ್ಷಗಳಲ್ಲಿ. ಈ 5-6 ವರ್ಷದಲ್ಲಿ ಟೀಚರ್ ಟ್ರಾನ್ಸ್ಫರ್ ಗಲಾಟೆನೇ ನಿಂತು ಹೋಗ್ಬಿಟ್ಟಿದೆ. ಮಂತ್ರಿಗಳಿಗೆ ಒತ್ತಡನೇ ಇಲ್ಲ. ಆಮೇಲೆ ಸಣ್ಣ ಪುಟ್ಟ ಚಿಲ್ಲರೆ ಇದು ನಿಂತು ಹೋಗಿದೆಲ್ಲ. ಈ ನೋಡಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟ್ರುಗಳು, ಸಬ್ ಇನ್ಸ್ಪೆಕ್ಟ್ರುಗಳು ಭ್ರಷ್ಟಾಚಾರ ಆಗಿ ಅವರು ಮಂತ್ಲಿ ವಸೂಲಿ ಮಾಡ್ತಾಯಿದ್ರು. ಈ ವರ್ಷದಿಂದ ಈಗಾಗಲೇ ಸ್ಟಾರ್ಟ್ ಆಯಿತು ಫಸ್ಟ್ ಬ್ಯಾಚ್ ವಿದೌಟ್ ಎನಿ ಇನ್ಫ್ಲುಯೆನ್ಸ್. ಸಬ್ ರಿಜಿಸ್ಟ್ರುಗಳು ಫೀಸ್ ಟು ಫೀಸ್ ಅಂತಿದ್ರು ಇಲ್ಲಿ ಬೆಂಗಳೂರಲ್ಲಿ. ಈಗ ಯಾರೂ ₹1 ಇಲ್ಲದೇ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟು, RTO, ARTOಗಳು ಅವ್ರದ್ದೊಂದು ದೊಡ್ಡ ಅಸೋಸಿಯೇಷನ್ನು. ಮಂತ್ರಿಗಳು ಟ್ರಾನ್ಸ್ಫರೇ ಮಾಡ್ತಿದ್ದಿಲ್ಲ, ಅವರು ಅಸೋಸಿಯೇಷನ್ನಾರ ಮಾಡ್ತಿದ್ರು. ಇದು ಸಂಪ್ರದಾಯಕವಾಗಿ ನಡೆದು ಬಂದಿತ್ತಿದು. ಇವೆಲ್ಲ ಹೋದ್ರಿಂದ ಇದರ ಪರಿಣಾಮ ನೆಕ್ಸ್ಟ್ ಇಯರಿಗೆ ಗೊತ್ತಾಗುತ್ತೆ. ಇನ್ಮೇಲೆ ಈಗ ಸ್ಟಾರ್ಟ್ ಆಗಿದೆ, ಈಗ ಜಸ್ಟ್ ಪ್ರಾರಂಭ. ಇನ್ಮೇಲೆ ಹೇಳ್ಬೋದು ನೀವು ರಿಜಿಸ್ಟ್ರೇಷನ್ಗೆ ಹೋದರೆ, ಏನ್ರಿ ₹1 ಲಂಚ ನೀವು ಕೊಟ್ಟು ಬಂದಿಲ್ಲ ಸರ್ಕಾರಕ್ಕೆ, ಯಾಕೆ ಲಂಚ ತಿಂತೀರಿ ಅಂತ ಕೇಳ್ಬೋದು ಗಟ್ಟಿಯಾಗಿ. ಅವಾಗ ಹೇಳ್ತಿದ್ರು ಅವರು. ಈಗ ಹೇಳಣ್ಣ ಅವ್ರನ್ನ 2026 ನಿಮ್ಮ ಸರ್ಕಾರ ಬಿದ್ದು ಹೋಗುತ್ತಂತ್ರಿ ಸರ್. 2026 ನಮ್ಮ ಸರ್ಕಾರ ಬಿದ್ದು ಹೋಗುತ್ತೆ. ಯಾಕೆ ನಮ್ಗೆ ಗೊತ್ತಿಲ್ಲ, ಪ್ರತಿಪಕ್ಷಗಳು ಹೇಳ್ತಿದಾವೆ. ಅವ್ರು ಮತ್ತೆ ಅವ್ರು ಅವ್ರಿಗೆ ಉರುಳಿಸಿ ರೂಢಿ ಐತ್ರಿ ಸರ್. ಯಾಕಂದ್ರೆ ನಿಮ್ದು ಮೈತ್ರಿ ಸರ್ಕಾರ ಬಿಡಿಸಿದ್ರಲ್ರಿ ಸರ್, ಹಂಗಾಗಿ ಒಂದು ಅವ್ರಿಗೆ ಗೊತ್ತಿದೆ ಕಲೆ. ಒಂದು ನಿಮಿಷ ಅವರು ತಿಳುವಳಿಕೆ ಇದ್ದು ಮಾತಾಡ್ತಾರೋ ತಿಳುವಳಿಕೆ ಇಲ್ಲದೆ ಮಾತಾಡ್ತಾರೋ ಗೊತ್ತಿಲ್ಲ ನನಗೆ. ಕಾಂಗ್ರೆಸ್ ಪಾರ್ಟಿ ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಮುಸಲ್ಮಾನರ ತುಷ್ಟೀಕರಣ ಮಾಡ್ತಾ ಇದೆ. ಟೆಂಡರ್ಗಳಲ್ಲಿ ಅವರಿಗೆ ಮೀಸಲಾತಿ ಹೆಚ್ಚಳ ಮಾಡಿದ್ದಾರೆ. ಅದು ತಪ್ಪು. ನೋಡಿ, ಮೈನಾರಿಟಿ ಅಂತ ಮಾಡಿದ್ದೇವೆ. ಮೈನಾರಿಟಿಯಲ್ಲಿ ಯಾರ್ಯಾರು ಬರ್ತಾರೆ? ಮೈನಾರಿಟಿಯಲ್ಲಿ ಮೆಜಾರಿಟಿ ಮುಸಲ್ಮಾನ. ಹೌದು, ಏನು ಮಾಡ್ಬೇಕು ಅದಕ್ಕೆ? ಹಂಗಂತಾನೆ ತುಷ್ಟೀಕರಣ. ಯಾಕೆ ಅಂತ ಕೇಳ್ತೀರಾ ರಾಧಾ ಅವರೇ? ಮೈನಾರಿಟಿಗಳಲ್ಲಿ ಜೈನ್ ಒಬ್ಬರನ್ನ ಬಿಟ್ಟರೆ ಬೇರೆಯವರೆಲ್ಲ ಅತಿ ಕಡು ಬಡವರಿದ್ದಾರೆ. ಬೇರೆಯವರೆಲ್ಲರೂ ಸ್ವಲ್ಪ ಕ್ರಿಶ್ಚಿಯನ್ರು ಪರವಿಲ್ಲ, ಇಸ್ ಓಕೆ. ಆದರೆ ಅಲ್ಲೂ ಕ್ರಿಶ್ಚಿಯನ್ರಲ್ಲೂ ಬಡವರಿದ್ದಾರೆ ಕನ್ವರ್ಷನ್ ಆಗಿ. ಇದರಲ್ಲಿ ಮುಸ್ಲಿಮ್ಸು ಅರ್ಬನ್ ಏರಿಯಾದಲ್ಲಿ ಜಾಸ್ತಿ ಇದ್ದಾರೆ, ಅವ್ರಿಗೆ ಜಮೀನಿಲ್ಲ. ಮುಸ್ಲಿಮ್ಸ್ ವೆರಿ ಕಡಿಮೆ ವ್ಯವಸಾಯ ಮಾಡ್ಕೊಂಡಿರೋರು. ಯಾವುದೋ ಸಣ್ಣ ಅಂಗಡಿಗಳು, ಯಾವುದೋ ಪಾನ್ ಬೀಡ ಅಂಗಡಿ, ಯಾವುದೋ ಗ್ಯಾರೇಜ್ ಮಾಡ್ಕೊಂಡಿರೋರು, ಯಾವುದೋ ಈ ಚಪ್ಪಲಿಗಳ ಅಂಗಡಿಗಳು, ಯಾವುದೋ ಬಟ್ಟೆಗಳ ಅಂಗಡಿಗಳು, ಸಣ್ಣ ಪುಟ್ಟ ವ್ಯವಹಾರದಲ್ಲಿದ್ದಾರೆ. ಬಡತನ ಇದೆ, ಆಮೇಲೆ ಎಜುಕೇಷನ್ ಇಲ್ಲ. ಹೀಗಾಗಿ ಅವರಲ್ಲಿರುವಂಥ ನಿರುದ್ಯೋಗ ಇದೆಲ್ಲ ತಿಳಿದು ಮಾನವೀಯತೆ ದೃಷ್ಟಿಯಿಂದ ಹೆಂಗೆ SC/STಗೆ ನಾವು ರಿಸರ್ವೇಷನ್ಸ್ ಕೊಟ್ಟಿದ್ದೀವಿ, ಇದರಲ್ಲಿ ಅವ್ರಿಗೂ ಕೂಡ ಕೊಟ್ಟರೆ ಅವರ ಆರ್ಥಿಕವಾಗಿ ಸುಧಾರಣೆ ಆಗುತ್ತೆ ಅನ್ನೋಂಥ ದೃಷ್ಟಿಕೋನದಿಂದ ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ದೆವು ಹೊರತು ಪ್ರಧಾನಮಂತ್ರಿ ಹೇಳ್ತಾರಲ್ಲ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಸರ್ ಎಲ್ಲಾ ಜಾತಿ ಎಲ್ಲರಿಗೂ ಸಿಗ್ಲಿ ಅಂತಾನೆ ನಾವು ಮಾಡಿರೋದು ಅಷ್ಟೇ. ಅದು ಅಲ್ಪಸಂಖ್ಯಾತರಿಗೆ ಅಷ್ಟೇ ಮಾಡಿರೋದು. ಏನಿಲ್ಲ, ಹಾಗೇನಿಲ್ಲ. ನಾವು ಬೇರೆಯವ್ರಿಗೂ ಮಾಡಿದ್ವಲ್ಲ, SC/STಗೆ ಮಾಡಿದ್ದೇವೆ. ಬೇರೆ ಅದು ಬೇರೆ ಸರ್, ಸಂವಿಧಾನಾತ್ಮಕವಾಗಿ ಬರುವಂತ ನೋಡೋಣ ಮುಂದೆ ಮತ್ತೆ ನೆಕ್ಸ್ಟ್ ಹೆಜ್ಜೆ ಬರ್ಬೋದು. ಮತ್ತೆ ನೆಕ್ಸ್ಟ್ ಗೌರ್ಮೆಂಟ್ ನಮ್ದೇ ಬಂದ್ರೆ ಅವಾಗ ಒಂದು ಮಾಡಕ್ಕೆ ಒಂದು ಇಟ್ಕೋಬೇಕಲ್ಲ, ಎಲ್ಲ ಈಗಲೇ ಮಾಡ್ಬಿಟ್ರೆ. ಸರ್ ಮುಸಲ್ಮಾನರಿಗೆ ಹೇಗೆ ಮಾಡ್ತೀರಿ, ನೆಕ್ಸ್ಟ್ ಗೌರ್ಮೆಂಟ್ ಮತ್ತೆ ಮಾಡ್ತೀವಿ. ಬಟ್ ಆ ಥರದ ಒಂದು ಇದೆ ಅಲ್ಲ ಸರ್, ಜನರಲ್ಲೂ ಅದು ಒಂಥರ ಈ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಸ್ವಲ್ಪ ಮುಸಲ್ಮಾನರ ತುಷ್ಟೀಕರಣ ಅನ್ನೋ ಥರದ ಅಭಿಪ್ರಾಯ ಮೂಡಿಸುವಲ್ಲಿ ಒಂದು ಸ್ವಲ್ಪ ಸಫಲರಾಗಿದ್ದಾರೆ. ಎಲ್ಲ ಧರ್ಮದ ಎಲ್ಲ ಜಾತಿಯ ಜನಗಳಿಗೆ ಸಮತೋಲನವಾಗಿ ನೋಡ್ತೇವೆ. ನಮ್ಮ ಸರ್ಕಾರ ಸರ್ವರಿಗೆ ಸಮಪಾಲು ಸಮಬಾಳನ್ನು ಕೊಡಬೇಕನ್ನೋದು ನಮ್ಮ ಉದ್ದೇಶ. ಸರ್ ಯಾವುದೇ ಬದಲಾವಣೆ ಇಲ್ಲ, ಯಾವುದೇ ಕ್ರಾಂತಿ ನೋ ಕ್ರಾಂತಿ ಇಲ್ಲ, ಬದಲಾವಣೆ ಇಲ್ಲ, ಏನಿಲ್ಲ. ಬದಲಾವಣೆ ಆಗೋದು ಓನ್ಲಿ ಅಡ್ಮಿನಿಸ್ಟ್ರೇಷನ್. ಸಿದ್ದರಾಮಯ್ಯ ಇನ್ನು ನೋಡಿ ಗಟ್ಟಿಯಾಗಿ ಕೆಲಸ ಮಾಡ್ತಾರೆ, ಒಳ್ಳೆ ಆಡಳಿತ ಕೊಡ್ತಾರೆ. 3 ವರ್ಷ ಇಷ್ಟು ದಿನ ಮಕ್ಕೊಂಡಿದ್ರೇನ್ರಿ ಸರ್? ಈಗ ಎಲ್ಲರೂ ಹೇಳ್ತಾರೆ ಇನ್ನು ಮೇಲೆ ನೋಡಿ ಅಂದ್ರೆ ನೀವು ಹೇಳಿದ್ ಕೇಳ್ತಿದ್ದೀನಿ. ನೀವಂದ್ರಲ್ಲ 2 ವರ್ಷ ಸ್ವಲ್ಪ ಸೌಮ್ಯವಾಗಿದ್ರು ಇದಂತ, ನನಗೆ ಗೊತ್ತಿದ್ದಂಗೆ ಇನ್ಮೇಲೆ ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ. ಆಲ್ ರೈಟ್, ಓಕೆ. ಸೊ ಸಿದ್ದರಾಮಯ್ಯನವರು ಸಂಪುಟದಲ್ಲೇ ಬಸವರಾಜ ರಾಯರೆಡ್ಡಿ ಅವರು ಮಿನಿಸ್ಟರ್ ಆಗ್ತಾರೆ? ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಮತ್ತು ಯಾವುದೇ ಬೇಜಾರಿಲ್ಲದೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ರಿ. ಥ್ಯಾಂಕ್ಸ್ ಅ ಲಾಟ್. ನೋಡಿದ್ರಲ್ಲ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಕ್ರಾಂತಿ ಇಲ್ಲ, ಯಾವುದೇ ಬದಲಾವಣೆ ಇಲ್ಲ, ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ. ಬಿಗುವಿನ ಆಡಳಿತವನ್ನು ನಡೆಸೋದ್ರ ಮೂಲಕ ಸಿದ್ದರಾಮಯ್ಯನವರು
ಒಂದು ಉತ್ತಮ ಆಡಳಿತವನ್ನು ಕೊಟ್ಟು ಮುಂದಿನ 2028ಕ್ಕೆ ಮತ್ತೆ ಕಾಂಗ್ರೆಸ್ಸನ್ನೇ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಬದಲಾವಣೆಗಳಾಗ್ತವೆ ಹೊರತು ನಾಯಕತ್ವದಲ್ಲಿ ಬದಲಾವಣೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಒಬ್ಬ ಆರ್ಥಿಕ ಸಲಹೆಗಾರರಾಗಿ ರಾಜ್ಯದಲ್ಲಿ ಆರ್ಥಿಕ ಶಿಸ್ತನ್ನು ಕೈಗೊಳ್ಳೋದರ ಮೂಲಕ ಅಭಿವೃದ್ಧಿಗೆ ವೇಗವನ್ನು ಕೊಡೋ ನಿಟ್ಟಿನಲ್ಲಿ ಒಂದು ಆರಂಭಿಕ ಹೆಜ್ಜೆ ಈಗ ಇಟ್ಟಿದ್ದೀವಿ ಅನ್ನೋ ಮಾತನ್ನು ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಿದ್ದಾರೆ. ಆದರೆ ಅವ್ರು ಮಿನಿಸ್ಟರ್ ಆಗ್ತಾರಾ ಇಲ್ಲೋ ಪಾಪ ಅವರಿಗೆ ಗೊತ್ತಿಲ್ಲ. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.